ಕೂಡಿ ಬಂದ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ದಿನದಲ್ಲಿ ದೇವರು ಕೊಟ್ಟಿರೋ ವಾಕ್ಯ ಪೌಲನು ಎಫೆಸರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯ. ಪೌಲನು ಎಫೆಸರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯ. ಕಡೆ ಮಾತನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸುದ್ದಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆ, ಈ ವಾಕ್ಯ ಭಾಗವನ್ನು ಆಶೀರ್ವದಿಸು. ಮಾತಾಡು, ಕಾರ್ಯ ಮಾಡು, ಕ್ರಿಯೆ ಮಾಡು. ನಿನ್ನ ಕೃಪೆ ಮಾತ್ರ ಇಲ್ಲಿ ಜಾಗದಲ್ಲಿ ಆವರಿಸಿಕೊಂಡು ನಿನ್ನ ವಾಕ್ಯಗಳು ನಮ್ಮ ಜೀವಿತವನ್ನು ಬದಲಾಯಿಸಿ ನಿತ್ಯ ರಾಜ್ಯಕ್ಕೆ ನಡೆಸೋದಿಕ್ಕೆ ವಾಕ್ಯಗಳು ಬಲವಾಗಿ ಕಾರ್ಯ ಮಾಡಬೇಕಾಗಿ ನೀನು ಮಾತಾಡು, ನಾವು ಕೇಳ್ತೇವೆ. ಯೇಸುವಿನ ನಾಮದಲ್ಲಿ ಬೇಡದಿದ್ದೇವೆ ತಂದೆ, ಆಮೆನ್. ಎಫೆಸರ್ 6:10 ಇವತ್ತಿನ ದಿನದಲ್ಲಿ ದೇವರು ಸ್ಪಿರಿಚುವಲ್ ಗ್ರೋತ್ ಅಂದರೆ ಆತ್ಮಿಕ ಅಭಿವೃದ್ಧಿ ಬಗ್ಗೆ ಮಾತಾಡೋದಕ್ಕೆ ದೇವರು ಪ್ರೇರೇಪಿಸಿದ್ರು. ಈ ಎಫೆಸರ್ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡಿದಾಗ, ಈ ಚಾಪ್ಟರ್ ಅಂದರೆ ಈ ಪತ್ರಿಕೆಯಲ್ಲಿ, ಎಫೆಸರ್ ಪತ್ರಿಕೆಯಲ್ಲಿ ನೀವು ಓದಿದಾಗ ಅಧಿಕವಾಗಿ ಪಾಪದ ಬಗ್ಗೆ ಖಂಡನೆ ಮಾಡುವಂಥದ್ದು, ಪಾಪದ ಬಗ್ಗೆ ಅಧಿಕವಾಗಿ ಇರೋದಿಲ್ಲ. ಬೇಕಾದ್ರೆ ನೀವು ಓದಿ ನೋಡ್ರಿ ಪೂರ್ತಿಯಾಗಿ, ಇವಾಗ 6ನೇ ಅಧ್ಯಾಯವರೆಗೂ ಇದೆ. ಅದರಲ್ಲಿ ಅಷ್ಟು ಖಂಡನೆ ಮಾಡುವಂಥದ್ದು ಇರೋದಿಲ್ಲ. ಅದರಲ್ಲಿ ಇರೋದೆಲ್ಲ ಯಾವ ಥರ ಇದೆ ಅಂತ ಹೇಳಿದ್ರೆ, ಮನುಷ್ಯರನ್ನ ಉಜ್ಜೀವನಗೊಳಿಸುವಂಥದ್ದು, ಆತ್ಮಿಕದಲ್ಲಿ ಬೆಳಿಬೇಕಾಗಿರೋದು, ಆತ್ಮಕ್ಕೆ ಬಲ ಕೊಡುವಂಥ ವಾಕ್ಯಗಳನ್ನ ಪೌಲರು ಬರೀತಾರೆ. ಇದರಲ್ಲಿ ಅದೇ ರೀತಿಯಾಗಿನೇ ಇಲ್ಲಿ ನಮ್ಮ ಹೃದಯಗಳು ದಿನೇ ದಿನೇ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳ್ಬಿಟ್ಟು ಈ ವಾಕ್ಯದಲ್ಲಿ ಬರೆದಿದ್ದಾರೆ. ಎಫೆಸರ್ 6:10 ನಾವು ಇವಾಗ ವಾಕ್ಯ ಓದ್ದಾಗೆ, ಕರ್ತನನ್ನು ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಈ ಕರ್ತನ ಶಕ್ತಿ ಅನ್ನೋದು ನಮ್ಮ ಮೈಂಡಲ್ಲಿ, ನಮ್ಮ ಆತ್ಮದಲ್ಲಿ ಬಲಗೊಳ್ಳಬೇಕಂತೆ. ಈ ವಾಕ್ಯಗಳೇ ನಮಗೆ ಏನೋ ಒಂದು ಸಮಸ್ಯೆ ಬರುತ್ತಂದ್ರೆ, ಇವಾಗ ಒಂದು ಉದಾಹರಣೆಗೆ ನೀವು ತಗೊಂಡ್ರೆ, ಇಸ್ರೇಲಿಗೆ ವಿರೋಧವಾಗಿ ಗೋಲಿಯಾತ್ ಬಂದಿದ್ದಾನೆ. 40 ದಿನ ಎದ್ದು ಕೂಗ್ತಾನೆ. ಬಟ್ ಯುದ್ಧದಲ್ಲಿ ಅಭ್ಯಾಸ ಇರೋರು, ಸೈನ್ಯ ಇದೆ. ಸೌಲನು ಎಲ್ಲರಿಗಿಂತ ಹೈಟ್ ಆದವನು, ಯುದ್ಧದಲ್ಲಿ ಶೂರನು, ಆದರೂ ಎದುರ್ತಾ ಇದ್ದಾನೆ. ಕಾರಣ ಏನಂತ ಹೇಳಿದ್ರೆ, ಅವರ ಹೃದಯದಲ್ಲಿ ಬಲ ಇಲ್ಲ. ಶಾರೀರಿಕ ಬಲವನ್ನು ನಂಬ್ತಾ ಇದ್ರು, ಆತ್ಮಿಕ ಬಲವಿಲ್ಲ. ಆದರೆ ದಾವೀದನಿಗೆ ಆತ್ಮಿಕ ಬಲ ಇದೆ, ಯುದ್ಧದ ಅಭ್ಯಾಸ ಇಲ್ಲ. ಆತ್ಮಿಕ ಬಲ ಅಧಿಕವಾಗಿರೋದ್ರಿಂದ ನಾನು ಹೋಗ್ತೀನಿ ಅಂತಾನೆ, ನಿನಗೆ ಡ್ರೆಸ್ ಹಾಕಿದ್ರು ಹಾಕಕ್ಕಾಗ್ತಿಲ್ಲ. ಅದೇನಾದ್ರೂ ವಸ್ತು ಕೊಟ್ರೆ, ಕತ್ತಿ ಆಗ್ಲಿ, ಈಟಿ, ಅದನ್ನ ಹಿಡಿಯೋಕ್ಕೂ ಗೊತ್ತಿಲ್ಲ. ಬರೀ 2 ಕಲ್ಲುಗಳು ತೆಗೆದು ಅದನ್ನ ತಿರುಗಿಸ್ಕೊಂಡು ಹೋಗ್ತಾ ಇದ್ದಾನೆ. ಅಂದ್ರೆ ಅವನ ಶಾರೀರಿಕ ಬಲಕ್ಕಿಂತ ಆತ್ಮಿಕ ಬಲದಿಂದ ಅವನ ಒಡೆದು ಉರುಳಿಸಿದ. ಆ ಬಲ ಬೇಕಾಗಿದೆ. ಆ ಬಲನೇ ಎಫೆಸರಲ್ಲಿ ಆತ್ಮಿಕ ಬಲಕ್ಕಾಗಿ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಟ್ಟು ಪೇತ್ರನು ಬರೆದಿದ್ದಾನೆ. ನಾವು ಪ್ರಕಟಣೆಯಲ್ಲಿ ನಾವು ನೋಡುವುದಾದರೆ, ಸೈತಾನನು ಕಡೆ ಕಾಲದಲ್ಲಿ ಸ್ವಲ್ಪವೆಂದು ತಿಳಿದು ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ವಾಕ್ಯ ಇದೆ, ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. ಸೈತಾನಿಗೆ ಚೆನ್ನಾಗಿ ಗೊತ್ತು ಕಡೆ ಕಾಲ ಅಂತ ಗೊತ್ತಾಗಿ ಎಲ್ಲರ ಹೃದಯಗಳಲ್ಲಿ ಪಾಪವನ್ನು ಬಿತ್ತಿಸಿ, ನೋಡ್ರಿ, ಸೈತಾನನು ಏನ್ ಮಾಡ್ತಾನೆ ಅಂದ್ರೆ, ಒಂದೇ ದಿನದಲ್ಲಿ ನಾವು ಬಿದ್ದೋಗೋದಿಲ್ಲ. ಲೋಕದಲ್ಲಿರೋರು ಪೂರ್ತಿಯಾಗಿ ಅವನ ಪಾಪದ ಜೀವಿತವನ್ನೇ ಪಾಪದಲ್ಲಿ ಮುಳುಗಿಸ್ಬಿಟ್ಟಿದ್ದಾನೆ. ಆದ್ರೆ ದೇವ್ರು ನಂಬ್ಕೊಂಡಿರೋರಲ್ಲಿ ಸ್ವಲ್ಪ ಸ್ವಲ್ಪ ಕೊಡ್ತಾನೆ. ಏನೋ ಕಷ್ಟ ಬಂದ್ರೆ ದೇವ್ರ ಮೇಲೆ ಆಧಾರ ಪಡೋದ್ಬಿಟ್ಟು ಯಾರ ಹತ್ರ ಒಬ್ಬರ ಹತ್ರ ಹಣ ಕೇಳಿದ್ರೆ ಅವ್ರು ಕೊಡ್ತಾರೆ. ಮತ್ತೆ ಕಷ್ಟ ಬಂದಾಗ ಅವ್ರ ಹತ್ರನೇ ಹೋಗೋದಿಕ್ಕೆ ದಾರಿ ಮಾಡಿಕೊಡ್ತಾನೆ. ಸ್ವಲ್ಪ ಕಾಯಿಲೆ ಬರೆಸ್ತಾನೆ, ಪ್ರೇಯರ್ ಮಾಡಿ ಬಿಡುಗಡೆ ಮಾಡ್ಕೊಳ್ಳೋಣ, ಆಗದೆ ಇದ್ದಾಗ ನೋಡೋಣ, ದೇವರಿಂದ ಆಗುತ್ತೆ, ಆ ಥರ ಮಾಡೋದಿಲ್ಲ. ಆಸ್ಪತ್ರೆಗೆ ಹೋಗೋದಿಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಾನೆ, ಹಂಗೆ ಹಣಗಳೆಲ್ಲ ಖರ್ಚು ಮಾಡೋದಿಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಾನೆ. ಏನೋ ಒಂದು ಮನುಷ್ಯರನ್ನು ಆಧಾರ ಪಡುವುದಕ್ಕೆ, ಮತ್ತೆ ಚಿಕ್ಕದಾಗಿ ಒಂದು ಪಾಪವನ್ನು ತೋರಿಸ್ತಾನೆ. ಇದು ಚಿಕ್ಕದಲ್ಲ ಬಿಡು ಅಂತ ಹೇಳ್ಬಿಟ್ಟು ನಾವು ಅದನ್ನೇನಾದ್ರೂ ಸ್ವಲ್ಪ ಜಾಗ ಕೊಟ್ಟು ಬಿಟ್ರೆ, ಅದು ದೊಡ್ಡ ಮರವಾಗಿ ಬೆಳೆದು ಅದೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮನ್ನೇ ಮುಳುಗಿಸ್ಬಿಡುತ್ತೆ. ಒಬ್ಬರು ಉದಾಹರಣೆಗೆ ಒಂದು ಸೇವಕರು ಹೇಳಿದ್ರು, ಒಂದು ಗಿಡ ಆಯ್ತಂತೆ, ಆ ಪಕ್ಕದಲ್ಲಿ ಇನ್ನೊಂದು ಗಿಡ ಬಂದು ಸೇರ್ಕಂತಂತೆ.
ನಾನೆಷ್ಟು ನೀನೆಷ್ಟು, ನಾನಿರೋದು ಇಷ್ಟು, ನೀನು ನೋಡಿದ್ರೆ ದೊಡ್ಡದು ಅಂತೇಳಿ, ಸರಿ ಬಿಡು ಅಂತೇಳಿ ಹಂಗೆ ಮಾತಾಡ್ಕೊಂಡು ಇದು ಬೆಳೆದು ಅದನ್ನೆಲ್ಲ ಮುಚ್ಚಿಬಿಡ್ತಂತೆ. ಅಲ್ಲಿ ದಾರಿಯಲ್ಲಿ ಹೋಗೋರು ನೋಡಿದ್ರೆ ಇಲ್ಲೊಂದು ಗಿಡ ಇತ್ತಲ್ಲ ಅಂತ ಹೇಳಿದ್ರೆ ಅದು ಐತೆ, ಅದ್ರ ಒಳಗಡೆ ಐತೆ, ಇದು ಅದನ್ನೆಲ್ಲ ಪೂರ್ತಿ ಮುಚ್ಚಿಬಿಟ್ಟಿದೆ, ದೊಡ್ಡ ಮರವಾಗಿ ಬೆಳೆದು. ಇದರ ಅರ್ಥ ಏನಂದ್ರೆ ನಮ್ಮ ಒಳಗಡೆ ಒಂದು ಅಭಿಷೇಕ ಅನ್ನೋದು ಇರುತ್ತೆ. ಚಿಕ್ಕದಾಗಿ ಪಾಪಕ್ಕೆ ಅವಕಾಶ ಕೊಟ್ಟಾಗ ಅದನ್ನು ಪೂರ್ತಿ ನಮ್ಮನ್ನ ಪಾಪಗಳೇ ಆಳ್ವಿಕೆ ಮಾಡ್ತಾ ಇರುತ್ತೆ. ಸ್ಪಿರಿಚುವಲ್ ಅನ್ನೋದು ಮಾತುಗಳಾಗ್ಲಿ, ಆಲೋಚನೆಗಳಾಗ್ಲಿ, ವಿಶ್ವಾಸವಾಗ್ಲಿ, ನಂಬಿಕೆ ಆಗ್ಲಿ ಏನಿಲ್ಲದನಾಗಿ ಮಾಡಿಬಿಟ್ಟು ಬರೀ ಮಾನಸಿಕವಾಗಿ ಲೋಕದ ಮೇಲೆ ಯೋಚನೆಗಳನ್ನ ತಿರುಗಿಸಿಬಿಟ್ಟು ಅದರಲ್ಲೇ ಜೀವನ ಮಾಡೋದಕ್ಕೆ ಬಿಟ್ಟು ಬಿಡ್ತಾನೆ. ಅದಕ್ಕೋಸ್ಕರ ಎಫೆಸರಲ್ಲಿ 6:10 ಪೌಲನು ಎಫೆಸ ಸಭೆಗೆ ಬರಿತಾ ಇದ್ದಾರೆ, ನೀವು ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಅದೇ ರೀತಿಯಲ್ಲಿ ಕೆಳಗಡೆ ಒಂದು ವಾಕ್ಯವನ್ನು ನಾವು ಓದೋಣ. ಇಲ್ಲಿದೆ 6:10 6:14 ನಾವೆಲ್ಲರೂ ನೋಡೋಣ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು, ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು, ಸಮಾಧಾನ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಆದರೆ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಂಡು, ಇಲ್ಲಿ ನೋಡ್ರಿ, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು, ಪವಿತ್ರಾತ್ಮ ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿದು, ಈ ವಿಧವಾದ ಆಯುಧಗಳನ್ನೆಲ್ಲ ನಮ್ಮ ಹೃದಯದಲ್ಲಿ ಬಲಪಡಿಸಿಕೊಂಡು ಬಲಪಡೋದಕ್ಕೆ ಈ ವಿಧವಾದ ಆಯುಧಗಳನ್ನು ನಾವು ಧರಿಸ್ಕೊಳ್ಬೇಕಂತೆ. ಚಿಕ್ಕ ಮಕ್ಕಳಿಗೆಲ್ಲ ನಿಮಗೆ ಈ ವಾಕ್ಯನ ಇಟ್ಟು ಆ ಡ್ರೆಸ್ಗಳು ಅಂದ್ರೆ ಆಯುಧಗಳನ್ನ ತೋರಿಸ್ತಾರೆ. ಅದು ಒಂದು ನಂಬಿಕೆಗೆ ಸಂಬಂಧಪಟ್ಟಿದ್ದು. ನೋಡಿ, ನೀತಿ ಎಂಬ ವಜ್ರ ಕವಚ ಅಂದ್ರೆ ಅದಕ್ಕೊಂದು ಆಯುಧ ಕೈಯಲ್ಲಿ ಇರುತ್ತೆ. ಅದರ ವಜ್ರ ಹೊರಗಡೆ ಯುದ್ಧ ಮಾಡಕ್ಕಲ್ಲ, ಆತ್ಮಿಕ ಬಲದಲ್ಲಿ. ಇವಾಗ ಏನಾಗಿದೆ ಅಂದ್ರೆ, ಕ್ರೈಸ್ತರಾಗಿರುವ ನಾವು ಸಭೆಗೆ ಬರ್ತೀವಿ, ಸುಮ್ಮನೆ ಬರ್ತಾ ಇರ್ತೀವಿ, ಕಾಣಿಕೆ ಹಾಕ್ತೀವಿ, ಹೋಗ್ತೀವಿ. ಆದ್ರೆ ಅಷ್ಟೇ 6 ದಿನಗಳು ನಾವು ದೇವರ ಜೊತೆಯಲ್ಲಿ ಐಕ್ಯತವಾಗಿದ್ದೀವ, ದೇವರ ಜೊತೆಯಲ್ಲಿ ಫೆಲೋಶಿಪ್ ಆಗಿದ್ದೀವ. ಸಭೆಗೆ ಭಾನುವಾರ ದಿನ ಬರ್ತೀವಿ, ಹೋಗ್ತೀವಿ, ಕಾಣಿಕೆ ಹಾಕ್ತೀವಿ. ಇಲ್ಲ ಅಂತ ಹೇಳಿದ್ರೆ ಲೋಕದಲ್ಲಿ ಸಂಪೂರ್ಣವಾಗಿ ಮುಳುಗಿಬಿಟ್ಟಿದೆ ಯೋಚನೆಗಳು. ಈಗಲಂತೂ ಅಧಿಕವಾಗಿ ಯೋಚನೆಗಳೆಲ್ಲ ಲೋಕದ ಕಾರ್ಯಕ್ರಮಗಳಿಗೆ ಮುಳುಗೋಗ್ಬಿಟ್ಟಿದೆ. ಇದು 6:11 ನೀವು ಓದಿದಾಗ ಇದರಲ್ಲಿದೆ, ಸೈತನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವುದಕ್ಕೆ ದೇವರು ದಾಯಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಆರ್ಟ್ರಲ್ಲಿ ದೇವರು ವಾಸ ಮಾಡೋದು ಆ ಹೃದಯದಲ್ಲಿ. ಈ ಹೃದಯದಲ್ಲಿ ಸರ್ವಾಯುಧಗಳಾಗಿರುವ ನೀತಿವೆಂಬ ಕವಚವನ್ನು, ಸಮಾಧಾನವೆಂಬ ಕವಚವನ್ನು, ಸುವಾರ್ತೆ ಹರಡುವ ಕವಚ ತಿಳಿಸುವ ಕವಚವನ್ನು, ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಂಡು, ರಕ್ಷಣೆ ಎಂಬ ಶಾಸ್ತ್ರವನ್ನು ಬಿಟ್ಟು ಬಿಡದೆ ಒಂದ್ಸಲ ರಕ್ಷಣೆ ಹೊಂದಿ ಮತ್ತೆ ಪಾಪ ಮಾಡಿ ಹಿಂತಿರುಗಿ ಹೋಗದಾಗೆ ಈ ಪರಿಶುದ್ಧಾತ್ಮ ಅಭಿಷೇಕದಿಂದ ವಾಕ್ಯ ಎಂಬ ಕತ್ತಿಯನ್ನು ಹಿಡಿದು ಪವಿತ್ರಾತ್ಮದಿಂದ ಯಾವಾಗಲೂ ಅಭಿಷೇಕದಲ್ಲಿ ತುಂಬಿ ತುಳುಕು ಅದರಲ್ಲಿ ಬೆಳೆದು ಫಲ ಕೊಡುವರಾಗಿ ಮಾರ್ಪಡಬೇಕು. ಒಂದು ಮರ ಇಟ್ಟಾಗ ಫಸ್ಟ್ ಚಿಕ್ಕದಾಗಿ ಬೆಳೀತೈತೆ, ಮಾವಿನ ಮರ ಸ್ವಲ್ಪ ಫಲ ಕೊಡುತ್ತೆ, ಸ್ವಲ್ಪ ದಿನ ಆದ್ಮೇಲೆ ಅತ್ಯಧಿಕವಾಗಿ ಫಲ ಕೊಡುತ್ತೆ. ನಾವು ಫಲ ಕೊಡುವರಾಗಿ ಮಾರ್ಪಡಬೇಕು. ಯೋಚನೆಗಳಲ್ಲಿ, ಮಾತುಗಳಲ್ಲಿ, ಕ್ರಿಯೆಗಳಲ್ಲಿ ಸೈತಾನಿಗೆ ವಿರೋಧವಾದ ಆಯುಧಗಳನ್ನೆಲ್ಲ ನಾವು ಧರಿಸಿಕೊಂಡು ಡೈಲಿ ಸೈತಾನಿಗೆ ವಿರೋಧವಾಗಿ ಹೋರಾಡಬೇಕು. ನೋಡ್ರಿ, ಇವಾಗ ವರ್ಷಕ್ಕೊಂದು ಟೈಮು 2 ಹಬ್ಬ ಮಾಡ್ತಾರೆ ಕ್ರೈಸ್ತರುಗಳು. ಕ್ರಿಸ್ಮಸ್ ಹಬ್ಬ ಒಂದು ಮಾಡ್ತಾರೆ, ಈಸ್ಟರ್ ಅಂತೇಳಿ, ರಿಸರೆಕ್ಷನ್ ಡೇ, ದೇವ್ರ ಪುನರುತ್ಥಾನ ಅಂತೇಳಿ ಹಬ್ಬ ಮಾಡ್ತಾರೆ. ಆದ್ರೆ ನಾವು ಮಾಡಬೇಕಾಗಿರೋ ಕೆಲಸ ಏನಂತ ಹೇಳಿದ್ರೆ, ಡೈಲಿ ಹಬ್ಬ ಮಾಡಬೇಕಾಗಿದೆ. ಡೈಲಿ ಸ್ವಾಮಿ ನಮ್ಮ ಹೃದಯದಲ್ಲಿ ಹೊಸದಾಗಿ ಹುಟ್ಟಬೇಕಾಗಿದೆ. ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ಸೆಲ್ ಫೋನ್ ನೋಡೋದು ಬಿಟ್ಟು ಡೈರೆಕ್ಟ್ ಆಗಿ ಎದ್ದು ಲೋಕದ ಕೆಲಸಕ್ಕೆ ಹೋದವರಾಗ್ಲಿ, ಕೆಲಸ ಮಾಡೋರಾಗ್ಲಿ, ಬಿಸ್ನೆಸ್ ಮಾಡೋರಾಗ್ಲಿ, ಸೇವೆ ಮಾಡೋರಾಗ್ಲಿ, ಲೋಕದಲ್ಲಿನ ಬಿಟ್ಟು ಎದ್ದು ಹೋಗಬೇಕಾದ್ರೆ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಆ ಸರ್ವಾಯುಧಗಳಾಗಿರುವ ಪ್ರಾರ್ಥನೆ ಮೂಲಕ, ವಾಕ್ಯದ ಮೂಲಕ ಬಲ ಹೊಂದಿನೇ ಲೋಕಕ್ಕೆ ಹೋಗ್ಬೇಕೆ ಹೊರತು ಇಲ್ಲದ್ರೆ ಲೋಕವನ್ನು ಜಯಿಸಕ್ಕಾಗೋದಿಲ್ಲ. ಸೋತಾಗ್ತೀವಿ, ಹೊಡೆದಾಗ್ತಾನೆ. ಈ ಸರ್ವಾಯುಧಗಳನ್ನ ನಾವು ಧರಿಸಿಕೊಳ್ಳಬೇಕು. ಈ ಡೈಲಿ ಹಬ್ಬ ಮಾಡಬೇಕು. ಹೃದಯ ತ್ರಾಳದಲ್ಲಿ ಡೈಲಿ ದೇವರು ಹೊಸದಾಗಿ ಹುಟ್ಟತಾನೇ ಇರಬೇಕು. ಡೈಲಿ ಹುಟ್ಟಬೇಕು. ಅವ್ರು ಬಂದ್ರು ಹೋದ್ರು. ಇವಾಗ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ, ನಡೆಸೋದಕ್ಕೆ ಬಂದ್ರು.
ಈಗಲೂ ಇನ್ನೂ ಹುಟ್ಟುತ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಗೋದಿಲ್ಲ. ಅವ್ರು ಹುಟ್ಟಿ ಹೋಯ್ದು ಆಯ್ತು. ಅವ್ರು ಹುಟ್ಟಿದ್ದು ಬಂದಿದ್ದು ಅವರ ಉದ್ದೇಶಗಳೇನು? ಪುನರುತ್ಥಾನ ದಿನ ಆ 40 ದಿನ ಮಾತ್ರ ಉಪವಾಸ ಇರೋದು, ಮತ್ತೆ ಬೇರೆ ದಿನ ಏನ್ ಮಾಡ್ತೀಯ? ಬೇರೆ ದಿನ ಸೈತಾನನ್ನು ಎದುರಿಸೋದು ಹೆಂಗೆ? ಸರ್ವಾದಿಗಳು ಧರಿಸಿಕೊಂಡು ಈಸ್ಟರ್ ದಿನ ಮಾತ್ರ ಕಣ್ಣೀರ್ ಬಿಟ್ಟು ಹತ್ತು ಬಿಟ್ರೆ ಮಾರನೇ ದಿನ ಏನ್ ಮಾಡ್ತೀಯ? ನೆಕ್ಸ್ಟ್ ಡೇ ಸೈತಾನನ್ನು ನಮ್ಮನ್ನು ಬೀಳಿಸೋದಿಕ್ಕೆ ಟ್ರೈ ಮಾಡ್ತಾನೆ. ಅಷ್ಟು ಮೋಸೆ 5 ಡೇಸ್ ಬಿಡುಗಡೆ ಮಾಡಿದವರು 120 ವಯಸ್ಸು ಸ್ಟಾರ್ಟಿಂಗ್ ಅಲ್ಲಿ ಕೊಲೆ ಮಾಡೋಕೆ ಪ್ರಾರಂಭಿಸಿದ ಸೈತಾನನ್ನು ದೇವರು ತಪ್ಪಿಸಿದ್ರು. ಲಾಸ್ಟ್ ಅಲ್ಲಿ ದೇವರ ಮಾತಿಗೆ ವಿರೋಧವಾಗಿ ಅವ್ರ ಶರೀರಕ್ಕೆ ಬಂದು ಯುದ್ಧ ಮಾಡ್ತಾನೆ ಸೈತಾನ. ಇದು ಪಾಪ ಮಾಡಿ ತಪ್ಪು ಮಾಡಿ ಸತ್ತಿದೆ, ಈ ಶರೀರ ನನಗೆ ಅಂತಾನೆ. ಮಿಕಾವೇಲ್ ಬಂದು ಇಲ್ಲ ಅಂತೇಳಿ ಜಗಳ ಮಾಡಿ ತಗೋತಾನೆ. ಅದೇ ಉದಾಹರಣೆ. ದೇವರು ಕೃಪೆ ಅನ್ಕೊಂಡು ದೇವರಲ್ಲಿ ಫಲ ಕೊಡದಾಗೆ ಪಾಪ ಮಾಡ್ಕೊಂಡೆ ಕೃಪೆ ನಮ್ಮನ್ನ ಬಿಡುಗಡೆ ಮಾಡ್ತಾರೆ ಅಂತಾರೆ. ದೇವರು ಬಿಡುಗಡೆಲ್ಲ. ನಮ್ಮ ಪಾಪಗಳು ದೇವರೇನು ನರಕಕ್ಕೆ ಹಾಕಲ್ಲ. ನಮ್ಮ ಪಾಪಗಳಿದ್ದಾಗ ನಮ್ಮ ಆತ್ಮಗಳು ಅಲ್ಲಿಗೆ ಹೋಗುತ್ತೆ. ಅಭಿಷೇಕದಲ್ಲಿ ತುಂಬಿ ತುಳುಕ್ತಾ ಇದ್ರೆ ಪರಲೋಕ ರಾಜ್ಯಕ್ಕೆ ಹೋಗುತ್ತೆ. 24/7 ಸೈತಾನನ್ನು ಕಡೆ ದಿನಗಳಂತ ಗೊತ್ತಾಗಿ ಎಲ್ಲರನ್ನು ಪಾಪದಲ್ಲಿ ಪ್ರೇರೇಪಿಸಿ ಅವನು ಬೀಳಿಸೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಬಟ್ ನಾವು 24/7 ಮೈಂಡ್ ಅಲ್ಲಿ ದೇವರನ್ನ ಆರಾಧನೆ ಮಾಡೋದಿಲ್ಲ. ಮೈಂಡ್ ಅನ್ನ ಕಂಟ್ರೋಲ್ ಇಡ್ತಾ ಇಲ್ಲ, ಹಾರ್ಟ್ ಅನ್ನು ಕಂಟ್ರೋಲ್ ಇಡ್ತಾ ಇಲ್ಲ. ಸಿಂಪಲ್ ಕೆಲಸ ರೀ ಕ್ರೈಸ್ತರಿಗೆ ಎಲ್ಲ ಗಮನ ಇಟ್ಟು ಕೇಳಪ್ಪ, ವಾಕ್ಯವನ್ನು ಕೇಳು. ಸಿಂಪಲ್ ಕೆಲಸ ಏನು? ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು, ವಾಕ್ಯದ ಪ್ರಕಾರ ನಡಿಬೇಕು ಅಷ್ಟೇ. ಇದೇ ಯೇಸು ಸ್ವಾಮಿ ನಮ್ಮ ದೇವರ ಅನ್ಯರುಗಳಿಗೆ ಎಲ್ಲ ಗಮನ ಇಟ್ಟು ಕೇಳ್ರಿ. ಅವ್ರದ್ದು ತ್ರಿಶೂಲ್ ಚುಚ್ಕೊಂತಾರೆ, ಹಿಂದುಗಡೆ ನಾಲಿಗೆಗೆ ಚುಚ್ಕೊಂತಾರೆ, ಬೆನ್ನಿಗೆ ಚುಚ್ಕೊಂಡು ಏನೋ ಗಾಡಿ ಎಳೆಯೋ ತರ ಮಾಡ್ತಾರೆ. ಆಮೇಲೆ ನಾಲಿಗೆಗೆ ಚುಚ್ಕೊಂತಾರೆ. ಅದೆಲ್ದು ಬೇರೆ ಬಾಯಿಗೆ ಈ ಕಡೆಯಿಂದ ಈ ಕಡೆ ಚುಚ್ಕೊಂತಾರೆ. ಮತ್ತೆ ಬೆಂಕಿ ಮೇಲೆ ನಡೀತಾರೆ, ಬರೀ ಕಾಲಲ್ಲಿ ನಡೀತಾರೆ, ರಕರಕಾದ ಡ್ರೆಸ್ ಹಾಕಂತಾರೆ. ಈ ರೀತಿಯಾಗಿ ಅವರು ನಾನಾರಿಕವಾದ ಸರ್ಕಸ್ಗಳು ಮಾಡ್ತಾರೆ. ಏನಕ್ಕಂದ್ರೆ ಸಮಾಧಾನವಾಗಿರ್ಬೇಕು, ಲೋಕದಲ್ಲಿ ಇರಬೇಕಂತ ಇಷ್ಟೆಲ್ಲ ಕಷ್ಟಪಡ್ತಾರೆ. ನಮಗೆ ಆ ರೀತಿ ಇಲ್ಲಿಂದ ರಾಮೇಶ್ವರಿಗೆ ಹೋಗ್ಬೇಕು, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಏನು ಹೇಳಿಲ್ಲ. ಇರೋ ಜಾಗದಲ್ಲೇ ದೇವ್ರು ನಮ್ಮನ್ನ ಹುಡುಕಿ ಬರ್ತಾರೆ. ನಾವು ಮಾಡ್ಬೇಕಾಗಿರೋ ಕಾರ್ಯ ಏನಂತ ಹೇಳಿದ್ರೆ ಡಿಸಿಪ್ಲಿನ್, ಡೀಸೆಂಟ್ ಆಗಿ. ಒಬ್ಬೊಬ್ಬರಿಗೆ ಮೋಕಾಲು ಊರಿ ಪ್ರೇಯರ್ ಮಾಡ್ತಾರೆ, ಒಬ್ಬೊಬ್ಬರು ಕೈ ಎತ್ತಿ ಪ್ರೇಯರ್ ಮಾಡ್ತಾರೆ, ಒಬ್ಬೊಬ್ಬರು ಹಾಗೆ ಆಗೋದಿಲ್ಲ ಅಂತೇಳಿ ಕುತ್ಕೊಂಡು ಪ್ರೇಯರ್ ಮಾಡ್ತಾರೆ. ಆದರೆ ಸರ್ವಾಯುಧಗಳನ್ನ ಧರಿಸಿಕೊಂಡು ನೀನು ಗಾಡಿಯಲ್ಲಿ ಹೋಗ್ತಿದ್ರು ಸರಿ, ನೀನು ಕುತ್ಕೊಂಡಿದ್ರು ಸರಿ, ಸ್ಕೂಲಲ್ಲಿದ್ರು ಸರಿ, ಕೆಲಸ ಮಾಡೋ ಜಾಗದಲ್ಲಿದ್ರು ಸರಿ, ಎಲ್ಲೇ ಹೋದ್ರು ಕೂಡ ನಿನ್ನ ಮೈಂಡ್ ಅನ್ನು ವರ್ಕ್ಶಾಪ್ ತರ ಮಾಡ್ಕೊಳ್ಳೋದಾಗೆ ಯಾವಾಗಲೂ ದೇವರಲ್ಲಿ ಕಂಟ್ರೋಲ್ ಇಟ್ಕೊಳ್ಳೋಕೆ ನೀನು ಪ್ರಯತ್ನ ಪಡಬೇಕು. ಈಗ ಕಂಟ್ರೋಲ್ ಇಡೋದಿಲ್ಲ, ಮೈಂಡ್ ಅನ್ನು ಕಂಟ್ರೋಲ್ ಇಡೋದಕ್ಕೆ ಬಹಳ ಜನಕ್ಕೆ ಗೊತ್ತಿಲ್ಲ. ಎಲ್ಲ ಗಮನ ಇಟ್ಕೊಳ್ರಿ ವಾಕ್ಯವನ್ನು. ಮೈಂಡ್ ಅನ್ನು ಕಂಟ್ರೋಲ್ ಇಟ್ಕೊಳ್ಳೋಕೆ ಬಹಳ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಒಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ, ಇದು ನಿಮಗೆ ಅರ್ಥ ಆಗುತ್ತೆ. ನಮ್ಮ ಶರೀರದಲ್ಲಿ ಬ್ಲಡ್ ಇದೆ ನೋಡ್ರಿ, ಬ್ಲಡ್ ಅದು ಸರ್ಕ್ಯುಲೇಷನ್ ಆಗದೆ ಹೋದ್ರೆ, ಸರ್ಕ್ಯುಲೇಷನ್ ನಮ್ಮ ಶರೀರ ಬಿಟ್ಟು ಬಹಳ ಬ್ಲಡ್ಗಳು ಹೋದ್ರೆ ಪ್ರಾಣ ಹೋಗುತ್ತೆ. ಅದೇ ರೀತಿಯಾಗಿ ಶ್ವಾಸ, ಮೂಗಲ್ಲಿ ಶ್ವಾಸ ಮಾಡ್ತಿದ್ವಿ, ಅದು ಶ್ವಾಸ ನಿಂತು ಹೋದ್ರೆ ಪ್ರಾಣ ಹೋಗುತ್ತೆ. ಆ ಕೆಲಸ ಅದು ಮಾಡುತ್ತೆ. ಅದೇ ರೀತಿಯಲ್ಲಿ ಹಾರ್ಟ್ ಬಡಿತಾ ಇರುತ್ತೆ, ಹಾರ್ಟ್ ಪಂಪ್ ಮಾಡ್ತಾ ಇರುತ್ತೆ. ಅದೇ ಹೃದಯ ಬಡಿತ ನಿಂತೋದ್ರೆ ಹಾರ್ಟ್ ಅಟ್ಯಾಕ್ ಆಯ್ತು, ಮನುಷ್ಯ ಸತ್ತೋದ ಅಂತ ಹೇಳ್ತಾರೆ. ಇವೆಲ್ಲ ಯಾವ ರೀತಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದೆಯೋ ಅದೇ ರೀತಿ ಮನುಷ್ಯನಿಗೆ ಮೈಂಡ್ ಕೂಡ ಕೆಲಸ ಮಾಡ್ತಾನೆ ಇರುತ್ತೆ. ಅದು 10 ನಿಮಿಷ ಕಂಟ್ರೋಲ್ ಅಲ್ಲಿ ಇಡಬೇಕಂದ್ರೂ ಆಗೋದಿಲ್ಲ. ನಿದ್ದೆ ಮಾಡೋದಿಕ್ಕೆ ಅದಕ್ಕೇನೆ ದೇವರು ಬೇಕಂತ ಈ ಮೈಂಡ್ ನ ಕಂಟ್ರೋಲ್ ಮಾಡೋದಕ್ಕೇನೆ ನಿದ್ದೆನ ಇಟ್ಟಿದ್ದಾರೆ. ಮೈಂಡಿಗೆ ರೆಸ್ಟ್ ಸಿಗಲಿ ಅಂತ ಹೇಳ್ಬಿಟ್ಟು ಒಂದು 8 ಅವರ್ಸ್ 7 ಅವರ್ಸ್ 6 ಅವರು ಸ್ವಲ್ಪ ಜನ ನಿದ್ದೆ ಮಾಡ್ತಾರೆ, ರೆಸ್ಟ್ ಶರೀರಕ್ಕೆ ಅಂತ ಹೇಳ್ಬಿಟ್ಟು. ಏನಕ್ಕಂದ್ರೆ ಈ ಮೈಂಡ್ ಎದ್ದಿದ ತಕ್ಷಣ ಯೋಚನೆ ಮಾಡುತ್ತೆ. ಬಟ್ ಈ ಯಾವ ರೀತಿ ಈ 3 ಈ ಶ್ವಾಸಗಳು ಇವೆಲ್ಲ ಬ್ಲಡ್ಗಳು ಹಾರ್ಟ್ಗಳು ಕೆಲಸ ಮಾಡುತ್ತೆ, ಅದೇ ರೀತಿ ಮೈಂಡ್ ಕೂಡ ಕೆಲಸ ಮಾಡುತ್ತೆ. ಆದ್ರೆ ಈ ಮೈಂಡ್ ಒಂದ್ ಜಾಗದಲ್ಲಿ ಕಂಟ್ರೋಲ್ ಮಾಡಿ ಇಡ್ಬೇಕಂದ್ರೆ ಸುಮ್ನೆ ಎಲ್ಲೋ ಟ್ರಂಪ್ ಹತ್ರ ಹೋಗ್ಬಿಡುತ್ತೆ. ಅವ್ರಿಗೂ ನಮ್ಗೆ ಸಂಬಂಧ ಇರೋದಿಲ್ಲ, ನೋಡಿರೋದಿಲ್ಲ, ಮಾತಾಡಿರೋದಿಲ್ಲ, ಕನಸು ಕಾಣ್ತಾ ಇರ್ತತೆ ಈ ಮೈಂಡ್. ಇದನ್ನ ಕಂಟ್ರೋಲ್ ಮಾಡಿ ಇಡಬೇಕಂತ ಹೇಳಿದ್ರೆ ಒಂದೇ ಒಂದು ದಾರಿ, ನಾವು ಈ ಸರ್ವಾಯುಧಗಳನ್ನ ಧರಿಸಿಕೊಂಡು ಅಭಿಷೇಕ ಹೊಂದಿ ಡೈಲಿ ದೇವರ ಜೊತೆ ಐಕ್ಯತೆ ಇದ್ರೆ ಮಾತ್ರ ನಾವು ಸಮಾಧಾನಕರವಾಗಿ ನೆಮ್ಮದಿಕರವಾಗಿ ಜೀವನ ಮಾಡಲಾಗುತ್ತದೆ. ಎಲ್ಲರೂ 2 ಕೊರಿಂಥಿಯರ್ 10:5 ಓದ್ರಿ. ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯರಾಗುವಂತೆ ಸೆರೆ ಹಿಡಿಯಿರಿ.
ಎಲ್ಲಾ ಯೋಚನೆಗಳನ್ನು, ಕ್ರಿಸ್ತನಿಗೆ ವಿರೋಧವಾಗಿ ಎದ್ದಿರುವ ಎಲ್ಲ ವಾದ ಯೋಚನೆಗಳನ್ನ ಸೆರೆ ಹಿಡಿಬೇಕಂತೆ. ಅದಕ್ಕೆ ಪರಿಶುದ್ಧಾತ್ಮ ಸಹಾಯ ಮಾಡಬೇಕು. ಇಲ್ಲಿ ನೋಡ್ರಿ, ನೀವು ನಿಮ್ಮ ಮೈಂಡ್ ಅನ್ನು ಎಷ್ಟೇ ಕಂಟ್ರೋಲ್ ಮಾಡಿ ಇಟ್ಕೊತೀನಿ ಅಂತ ಹೇಳಿದ್ರು ನಿಮ್ಮ ಕೈಯಲ್ಲಿ ಆಗೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, ಈ ಸರ್ವಾಯುಧಗಳನ್ನ ಧರಿಸ್ಕೋಬೇಕು, ಡೈಲಿ ಪ್ರಾರ್ಥನೆ ಮಾಡಬೇಕು, ಡೈಲಿ ವಾಕ್ಯದಲ್ಲಿ ಬೆಳಿಬೇಕು, ದೇವರ ಅಭಿಷೇಕವನ್ನು ಹೊಂದಿರಬೇಕು. ಈ ರೀತಿ ಅಭಿಷೇಕ ಹೊಂದಿದ ಮೇಲೆನೆ ನಿಮ್ಮ ಮೈಂಡ್ ಅನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗುತ್ತದೆ. ನಾನು ಬಹಳ ಜನಗಳನ್ನ ನೋಡ್ತಾ ಇದ್ದೀನಿ. ಪ್ರಾರಂಭ ದಿನದಲ್ಲಿ ನಿಮಗೆ ಒಂದು ವಾಕ್ಯ ಪ್ರಾರಂಭಿಸಕ್ಕೆ ಮುಂಚೆ ಒಂದು ಉದಾಹರಣೆ ಹೇಳಿದೆ. ನಾವು 10 ವರ್ಷ ಸೇವೆಯಲ್ಲಿ ಇದ್ದಾಗ ಬರೀ ದೇವರ ಬಗ್ಗೆನೇ ಮಾತಾಡೋದು, ಅವಿಶ್ವಾಸದ ಬಗ್ಗೆ ಮಾತಾಡೋದಿಲ್ಲ, ವಿಶ್ವಾಸ ಬಗ್ಗೆನೇ ಮಾತಾಡೋದು. ಇವಾಗ ಕ್ರೈಸ್ತರಾಗಿದ್ದಾರೆ, ಆ ಟೈಮಿಗೆ ಚರ್ಚಿಗೆ ಬರ್ತಾರೆ, ಹೋಗ್ತಾರೆ, ಹೋಗಿದ ತಕ್ಷಣ ಅವರು ಮಾತುಗಳು ತೆಗೆದಿದ ತಕ್ಷಣ ಮಾತಾಡೋದು ಬಂದು ಅವಿಶ್ವಾಸದ ಮಾತುಗಳು. ಹೊಸದಾಗಿ ಸೇವೆಗೆ ಬಂದಿರ್ತಾರೆ, ಯಾರಾದರೂ ದೇವ್ರು ನಂಬ್ಕೊಂಡು ಸಭೆಗೆ ಬಂದಿರ್ತಾರೆ, ಅವ್ರ ಮಧ್ಯದಲ್ಲೇ ಮಾತಾಡೋದು, ಅವರಿಗೆ ಡೌಟ್ ಉಂಟಾಗುತ್ತೆ. ಅವ್ರ ಮಧ್ಯದಲ್ಲಿ ಏನ್ ಮಾತಾಡಬೇಕು, ಏನ್ ಮಾತಾಡ್ಕೊಡುದು, ಇವ್ರನ್ನ ಹೆಚ್ಚಿಸ್ಕೊಳ್ಳೋದು, ಇವ್ರ ಬಗ್ಗೆನೆ ಮಾತಾಡ್ಕೊಳ್ಳೋದು. ದೇವರು ಮಾಡಿರ್ತಾರೆ ಕಾರ್ಯಗಳು, ಅವ್ರನ್ನ ಯಾವ ರೀತಿ ಮೈಂಡ್ ಅನ್ನ ಕಂಟ್ರೋಲ್ ಇಟ್ಕೊಂಡು, ಮೈಂಡ್ ಪ್ಲಸ್ ಹಾರ್ಟ್ ಎರಡು ಒಂದಾಗಿ ಬೆರ್ತಿದೆ. ನೀ ಮೈಂಡಲ್ಲಿ ಏನು ಯೋಚನೆ ಮಾಡ್ತೀಯೋ, ನೀನು ಹೃದಯದಲ್ಲಿ ಏನಿದೆಯೋ ಅದು ಔಟ್ಸೈಡಿಗೆ ಬಂದು ಯೋಚನೆ ಮಾಡುತ್ತದೆ. ನೀನು ಮೈಂಡ್ ಬಂದ್ಬಿಟ್ಟು ಏನು ಯೋಚನೆ ಮಾಡ್ತೀಯೋ, ಏನು ಅದನ್ನೇ ಮಾತಾಡ್ತೀಯ, ಅದನ್ನೇ ಕಾರ್ಯರೂಪದಲ್ಲಿ ತರ್ತೀಯ. ಒಬ್ಬನ ಹೊಡಿಬೇಕು ಅಂತೇಳಿ ಸುಮ್ಮನೆ ಮೈಂಡಲ್ಲಿ ತಿಳ್ಕೊಂಡ್ರೆ ಅದು ಹೃದಯದಲ್ಲಿ ಬೇರೂರಿ ಹಂಗೆ ದೊಡ್ಡದಾಗಿ ಆ ಕಾರ್ಯ ಮಾಡೋದಕ್ಕೆ, ಕ್ರಿಯೆಯಲ್ಲಿ ಹೋಗಿ ಹೊಡೆಯೋದಿಕ್ಕೆ ಸಹಾಯ ಮಾಡುತ್ತದೆ ಆ ಮೈಂಡ್ ಯೋಚನೆಗಳು. ಅದರಿಂದ ನೀನು ಒಳ್ಳೆದನ್ನ ಯೋಚನೆ ಮಾಡಿದ್ರೆ ಒಳ್ಳೆ ಮೈಂಡ್ ಇರುತ್ತೆ, ಕೆಟ್ಟದನ್ನು ಯೋಚನೆ ಮಾಡಿದ್ರೆ ಕೆಟ್ಟದಾಗಿರುತ್ತೆ. ಯಾವತ್ತ ಮೈಂಡ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಅದರಿಂದ ಬಿಡುಗಡೆ ಆಗೋದಕ್ಕೆ ಒಂದು ಉಪಾಯ ಹೇಳ್ಕೊಡ್ತೀನಿ. ಯಾರಾದ್ರೂ ನಿಮಗೆ ದ್ವೇಷ ಇದ್ದಂತ ಹೇಳಿದ್ರೆ, ಏನಾದ್ರೂ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಸಡನ್ ಆಗಿ ಅಲ್ಲಿ ಸ್ಟಾಪ್ ಮಾಡಿ ರಿವರ್ಸ್ ಬಂದ್ಬಿಟ್ಟು ಪ್ರೇಯರ್ಗೆ ಹೋಗ್ಬಿಡ್ಬೇಕು. ಮೈಂಡ್ ಅಲ್ಲಿ ಯಾವಾಗ್ಲೂ ಪ್ರೇಯರ್ ಮಾಡ್ತಾ ಇರ್ಬೇಕು. ಮೈಂಡ್ ಅಲ್ಲಿ ಕಂಟಿನ್ಯೂಸ್ 24/7. ಸೈತಾನನು ತನಗೆ ಸ್ವಲ್ಪ ಕಾಲ ಇದೆ ಅಂತ ಹೇಳ್ಬಿಟ್ಟು, ನೋಡ್ರಿ, ನೀವು ಸಭೆಯಲ್ಲಿದ್ದೀರಲ್ಲ, ಎಲ್ಲ ಗಮನ ಇಟ್ಟು ಕೇಳ್ರಿ. ಸಭೆಯಲ್ಲಿದ್ದೀರಲ್ಲ, ನಿಮ್ಮ ಫ್ರೆಂಡ್ಸ್ಗಳನ್ನ, ಅವರ ಫ್ರೆಂಡ್ಸ್ ಕುಟುಂಬಗಳನ್ನ ನೋಡ್ರಿ. ದೇವ್ರ ಮಕ್ಕಳ ಕುಟುಂಬದಲ್ಲಿ ಮಾತ್ರನೇ ಸಮಾಧಾನ, ಸಂತೋಷ, ನೆಮ್ಮದಿ, ಶಾಂತಿ, ಆನಂದ ಈ ಪ್ರಾರ್ಥನೆ ಮೂಲಕ ದೇವರ ಕೃಪೆಯಿಂದ ನಡೀತಾ ಇರೋದು. ಯಾವ ಕುಟುಂಬದಲ್ಲೂ ಮಕ್ಕಳು ತಂದೆ ತಾಯಿ ಮಾತು ಕೇಳ್ತಿಲ್ಲ, ಕೇಳ್ತಾನೆ ಇಲ್ಲ. ಹೆಂಡತಿ ಗಂಡನ ಮಾತು ಕೇಳ್ತಿಲ್ಲ, ಗಂಡ ಹೆಂಡತಿ ಮಾತು ಕೇಳ್ತಿಲ್ಲ. ಏನ್ ತೀರ್ಮಾನ ತೆಗಿಬೇಕು, ಏನ್ ತೀರ್ಮಾನ ತೆಗಿಬಾರ್ದು, ಯಾವ್ದಕ್ಕೆ ದುಡ್ಡು ಖರ್ಚು ಮಾಡಬೇಕು, ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಏನು ಗೊತ್ತಾಗ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ದಾನಿಯೇಲಲ್ಲಿದೆ, ಲೋಕದ ಜನರು ಅಲ್ಲಿ ಅಲಿತಾರೆ, ಲೋಕದ ಜ್ಞಾನ ಹೆಚ್ಚಾಗುವುದು, ತಿಳುವಳಿಕೆ ಹೆಚ್ಚಾಗುವುದಂತ. ಅದು ಲೋಕದ ತಿಳುವಳಿಕೆ ಹೆಚ್ಚಾಗಿ ಆತ್ಮಿಕ ತಿಳುವಳಿಕೆ, ಅಭಿಷೇಕ, ಉನ್ನತವಾದ ಸ್ಥಿತಿಗೆ ಹೋಗದಾಗೆ ಕೆಲಸಕ್ಕೆ ಬಾರದ ಮಾತುಗಳು, ಕೆಲಸಕ್ಕೆ ಬಾರದ ಯೋಚನೆಗಳು, ಕೆಲಸಕ್ಕೆ ಬಾರದ ಕೆಲಸಗಳು ಮಾಡೋದು, ಕೆಲಸಕ್ಕೆ ಬಾರದ ಕಾರ್ಯಗಳನ್ನ ಕೈಯಿಂದ ಮಾಡೋದಿಕ್ಕೆ ಹೋಗಿ ಆಪತ್ತುಗಳನ್ನ ಬರಮಾಡಿಕೊಂಡು ನೆಮ್ಮದಿ ಸಮಾಧಾನವನ್ನು ಕಳ್ಕೊಂತಿದ್ದಾರೆ. ಎಲ್ಲರ ಮನೆಯಲ್ಲಿ ನೋಡಿದ್ರೂ ಏನೋ ಒಂದು ಸಮಸ್ಯೆ ಹೇಳ್ತಾ ಇದ್ದಾರೆ. ಕಾರಣ ಏನಂತ ಹೇಳಿದ್ರೆ, ಅವರು ಈ ಸರ್ವಾಯುಧಗಳನ್ನ ಧರಿಸಿಕೊಂಡು ಈ ಅಭಿಷೇಕದಲ್ಲೇ, ಪರಿಶುದ್ಧಾತ್ಮದಲ್ಲೇ, ನೀತಿಯಲ್ಲಿ, ಸತ್ಯದಲ್ಲಿ, ಪರಿಶುದ್ಧದಲ್ಲಿ, ಅವರ ಖಡ್ಗವಾಗಿರುವ ಅವರ ಕೃಪೆಯಲ್ಲಿ ಲೋಕವನ್ನು ಜಯಿಸುವಂಥದ್ದು ನಂಬಿಕೆ ಅಂತ ದೇವರು ಹೇಳಿದ್ದಾರೆ. ನಾನು ಲೋಕವನ್ನು ಜಯಿಸಿದ್ದೇನೆ, ಕಳವಳಗೊಳ್ಳಬೇಡ್ರಿ, ಭಯಪಡ್ರಿ ಅಂತ ದೇವರು ಹೇಳಿದ್ದಾನೆ. ಈ ಮಾತುಗಳೆಲ್ಲ ನಮ್ಮ ಹೃದಯದಲ್ಲಿ ಬೇರೂರಿ ಫಲ ಕೊಡುವಂತೆ ಹೆಚ್ಚಾಗಬೇಕು. ಆದರೆ ದೇವ್ರನ್ನ ನಂಬ್ಕೊಂಡಿದೀವಿ ಅಂತ ಹೇಳ್ತೀವಿ, ಕ್ರೈಸ್ತರಾಗಿದ್ದೀವಿ ಅಂತ ಹೇಳ್ತೀವಿ, ಅದರ ವಿಶ್ವಾಸವಿಲ್ಲ, ನಂಬಿಕೆ ಇಲ್ಲ. ಪೇತ್ರನು ಕೂಡ ಸಮುದ್ರದಲ್ಲಿ ನಡಿತೀನಿ ಅಂತ ಹೇಳ್ತಾನೆ, ಗಾಳಿಯನ್ನು ನೋಡಿ ಭಯಪಟ್ಟಾಗ ದೇವರು ಬೈತಾರೆ, ಅಲ್ಪ ವಿಶ್ವಾಸಿ ಏಕ ಸಂದೇಹ ಪಟ್ಟದ್ದು, ಬೈತಾರೆ. ವಿಶ್ವಾಸದಿಂದ ಸಾಗಬೇಕಾಗಿದೆ, ದೇವರ ಚಿತ್ತಿಗೆ ಒಪ್ಪಿಸಿಕೊಟ್ಟು ಮುಂದಕ್ಕೆ ಹೋಗ್ತಾ ಇರಬೇಕಾಗಿದೆ. ಯಾವುದಕ್ಕೆ ಕಳವಳ ಪಡದೆ, ಭಯ ಪಡದೆ, ಕೋಪ ಪಡದೆ, ಈ ಸ್ವಭಾವಗಳೆಲ್ಲ ನಮ್ಮನ್ನ ಬಿಟ್ಟು ಹೋಗ್ಬೇಕಾಗಿದೆ. ಚಿಂತೆ ಮಾಡದೆ, ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬಾರ್ದು, ಯಾವುದ್ರ ಬಗ್ಗೆನೂ ಕೋಪ ಪಡದಾಗೆ. ಭಯಪಡೋರು ನರಕಕ್ಕೆ ಹೋಗ್ತಾರಂತಿದೆ. ಈ ಲೋಕ ನೋಡಿ ಭಯಪಡುವ ಅವಶ್ಯಕತೆ ಇಲ್ಲ. ಸರ್ವಾಯುಧಗಳನ್ನ ಧರಿಸಿಕೊಂಡು ಯೋಚನೆಗಳನ್ನ ಸೆರೆ ಹಿಡಿಯೋದಕ್ಕೆ ಅದಕ್ಕೆ ಅಭಿಷೇಕ ಬೇಕು. ಪರಿಶುದ್ಧಾತ್ಮ ನಮ್ಮ ಹೃದಯದಲ್ಲಿದ್ದಾರೆ. ಆ ಮೈಂಡ್ ಅಲ್ಲಿ ಪ್ರಾರ್ಥನೆಯಾಗಿ ಮಾರ್ಪಡಿಸಬೇಕು, ಕನ್ವರ್ಟ್ ಮಾಡಬೇಕು.
ಸ್ವಲ್ಪ ನೋಡ್ರಿ, ನೀವು ಗಮನ ಇಟ್ಟು ನೋಡ್ರಿ, ಸ್ವಲ್ಪ ಏನೋ ಕನಸು ಕಾಣ್ತೀರಾ, ಅದನ್ನ ರಿಟರ್ನ್ ತರದೆ ಹೋದ್ರೆ ಹಂಗೆ ಕಂಟಿನ್ಯೂ ಆಗಿ ಹಂಗೆ ಹೋಗ್ತಾನೇ ಇರುತ್ತೆ ಕನಸು. ಅದು ವೇಸ್ಟ್ ಕನಸು. ಅದರಿಂದ ಏನು ಪ್ರಯೋಜನ ಇಲ್ಲ, ಅದರಿಂದ ಏನು ಲಾಭನೂ ಇಲ್ಲ. ಆ ಮೈಂಡ್ ಅನ್ನ ಸೆಟ್ ಮಾಡೋದಕ್ಕೆ ನಾವು ಕಲಿಬೇಕಾಗಿದೆ. ಆ ಮೈಂಡ್ ಅನ್ನ ನಾವು ಸೆಟ್ ಮಾಡೋದಕ್ಕೆ ಕಲಿದೇ ಇರೋದ್ರಿಂದ ನಮಗೇನಾಗಿದೆ ಅಂದ್ರೆ, ನಾವು ಮೈಂಡ್ ಅಲ್ಲಿ ಏನ್ ಇಟ್ಕೊಂಡಿರ್ತೀವಿ. ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ನೀವೇನ್ ಯೋಚನೆ ಮಾಡ್ತಿರೋ ಕನಸಿನಲ್ಲಿ ಬರುತ್ತೆ, ಅದೇ ಕನಸಿನಲ್ಲಿ ಬರುತ್ತೆ. ಒಬ್ಬೊಬ್ರು ಹೇಳ್ತಾರೆ ಈ ಕನಸಿನಲ್ಲಿ ಇದು ಬಂತಂತ, ಅವ್ರು ಯೋಚನೆ ಮಾಡೋದೇ ಬರುತ್ತೆ. ಇದಕ್ಕೆ ಒಬ್ಬರು ದೇವರ ಮಕ್ಕಳು, ದೇವರನ್ನ ನಂಬ್ಕೊಂಡಿರೋರು, 24 ಗಂಟೆ ದೇವರ ಐಕ್ಯತೆ ಇರೋರು, ಯಾವಾಗ್ಲೂ ಸ್ತೋತ್ರ ಹೇಳ್ತಿರ್ತಾರೆ, ಯೇಸು ಯೇಸು ಅಂತಿರ್ತಾರೆ. ಒಳ್ಳೆ ಯೋಚನೆಗಳಿಂದ, ಒಳ್ಳೆ ಕೃಪೆಗಳಿಂದ, ಒಳ್ಳೆ ಸಮಾಧಾನದಿಂದ ಲೋಕ ಯಾತ್ರೆಯನ್ನು ಮುಗಿಸ್ತಾರೆ. ಪರಲೋಕ ರಾಜ್ಯಕ್ಕಾಗಿ ಅವ್ರ ಹೃದಯಗಳು ತವಕ ಪಡ್ತಾ ಇರುತ್ತೆ. ಆ ಪರಲೋಕ ರಾಜ್ಯದ ಮಹಿಮೆಗಾಗಿ ನಿತ್ಯ ಆಟ ಆಡೋ ವಿಷಯ ಅಲ್ಲ ಇದು. ಬರೀ 60-70ರಲ್ಲಿ ನಾವು ಎಲ್ಲಿ ಯಾವ ರೀತಿ ನಡೀತೀವೋ ಇದನ್ನ ನೋಡಿ ಇಲ್ಲಿ ಎಕ್ಸಾಮ್, ಎಲ್ಲ ಸ್ಕೂಲ್ ಮಕ್ಕಳು ಎಕ್ಸಾಮ್ ಬರೀತಾರೆ ಮಾರ್ಚ್ ತಿಂಗಳಲ್ಲಿ. ಅದೇ ರೀತಿ ಲೋಕದಲ್ಲಿ ಎಷ್ಟು ವರ್ಷ ಬದುಕಿದೆಯೋ ಡೈಲಿ ಎಕ್ಸಾಮ್. ಇಲ್ಲಿ ಡೈಲಿ ಬರಿಬೇಕು ಎಕ್ಸಾಮ್, ಡೈಲಿ ಎಕ್ಸಾಮ್ ಬರಿಬೇಕು. ಇದರಲ್ಲಿ ಪಾಸ್ ಆಗಿದ್ದ ತಕ್ಷಣ ಕಡೆವರೆಗೂ ನಿಲ್ಲವನೇ ರಕ್ಷಣೆ ಹೊಂದುವನ್ ಅಂತೇಳಿ ನಿಂತಾಗ ಆ ಪರಿಶುದ್ಧಾತ್ಮ ನಮ್ಮ ಜೊತೆಲಿದ್ದವರು ಹಂಗೆ ಕರ್ಕೊಂಡು ಪರಲೋಕ ರಾಜ್ಯದಲ್ಲಿ ಹೋಗಿ ಅಲ್ಲಿ ಸಿಂಹಾಸನದಲ್ಲಿ ದೇವರನ್ನ ಆರಾಧನೆ ಮಾಡಕ್ಕೆ ಬಿಡುತ್ತಾರೆ. ಇದರಲ್ಲಿ ನಾವು ಜಯ ಹೊಂದಬೇಕು. ಸಮಸ್ಯೆಗಳು ಬರ್ತವೆ. ಈ ಸೈತಾನನು ಏನೋ ಒಂದು ಸಮಸ್ಯೆ ತರ್ತಾನೆ ನಮ್ಮನ್ನ ಬೀಳ್ಸೋದಿಕ್ಕೆ. ಆದರೆ ಅವನಿಗೆ ಜಾಗ ಕೊಡದಾಗಿ ಜಾಗೃತಿ ಆಗಿರ್ಬೇಕು. ಒಂದು ಸೇವಕರು ಹೇಳಿದ್ರು, 40 ವರ್ಷ ನಾನು ಸೇವೆ ಮಾಡಿದ್ದೀನಿ ಅಂತ. 40 ವರ್ಷ ಮಾಡಿದ್ರು ಆ ದಿನಕ್ಕೆ ಬೇಕಾಗಿರುವ ಅಭಿಷೇಕ ಕೃಪೆ ಇಲ್ಲದೆ ಹೋದ್ರೆ ನಾನು ಬಿದ್ದೋಗೋಕ್ಕೆ ಅವಕಾಶ ಆಗಿದೆ. ಕಡೆ ಕ್ಷಣದಲ್ಲಿ ಕೂಡ ಏನೋ ಒಂದು ಪಾಪ ಮಾಡಿ ವ್ಯಭಿಚಾರದ ಕಾರ್ಯಕ್ಕೆ, ಹಣದ ಆಸೆಗೆ ಹೋಗಿ ದೇವ್ರನ್ನ ಬಿಟ್ಟು ದೂರ ಹೋಗ್ಬೋದು. ಇಸ್ಕರಾತ್ ಯೂದ ಯೇಸ್ವಾಮಿ ಜೊತೆ 3.5 ವರ್ಷ ಜೊತೆಗಿದ್ದು ಹಿಂಜರಿದು ಹೋದ. ಜೊತೆಗಿದ್ದೆ ಯಾವಾಗಲೂ ಹಿಂಜರಿದು ಹೋಗದಾಗೆ ಗುಣಗುಟ್ಟದೆ ಸೊಣಗುಟ್ಟದೆ ದೇವರ ಐಕ್ಯತೆಯಲ್ಲಿ ಇರಬೇಕು. 2 ಕೊರಿಂಥಿಯರ್, ಇವಾಗ ನಾವು ಎಲ್ಲರೂ ಅದು ಓದಿದ್ವಿ. ಮಾರ್ಕ್ 7:20-23 ಓದೋಣ. ಅದರಲ್ಲಿ ಈ ಮೈಂಡು ಹೃದಯ ಒಂದಾಗಿದೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಈ ಹೃದಯದಲ್ಲಿ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ಅವನಿಗೆ ಆತ್ಮನ ಕಾಪಾಡ್ಕೋಬೇಕು. ಆತ್ಮದೊಳಗಿಂದ ಏನೇನು ಹೊರಗಡೆ ಬರುತ್ತಂದ್ರೆ ನೋಡ್ರಿ, ಮಾರ್ಕ್ 7:20 ನಾವು ಓದ್ತೀನಿ. ಮನುಷ್ಯನೊಳಗಿಂದ ಹೊರಡುವಂಥದ್ದು ಮನುಷ್ಯನ ಒಳೆ ಮಾಡುವುದು ಒಳಗಿಂದ ಹೊರಗಡೆ ಬರುತ್ತಂತೆ. ಅದು ಅವನ ಕೆಡಿಸುತ್ತಂತೆ. ಅದು ಏನಂತ ಹೇಳಿದ್ರೆ, ಒಳಗಿಂದ ಅವನಿಗೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತ, ಕೊಲೆ, ಅದರ ದ್ರವ್ಯ, ಇತರ ಹೊಟ್ಟೆಕಿಚ್ಚುಗಳು, ಬೈಗಳು, ಸೊಕ್ಕು, ಬಂಡುತನ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನ ಒಳೆ ಮಾಡುತ್ತದೆ. ಎಲ್ಲ ಗಮನ ಇಟ್ಟು ಕೇಳ್ರಿ. ಯೇಸು ಸ್ವಾಮಿ ಅಂತ ಹೇಳಿದ್ರೇನೆ ಪಾಪದಲ್ಲಿದ್ದೀವಿ, ಸಭೆ ಒಳಗಡೆ ಬರ್ತೀವಿ, ಇಲ್ಲಿ ಪರಿಶುದ್ಧ ಮಾಡಿ ನಿಮ್ಮನ್ನ ಪರಲೋಕ ರಾಜ್ಯ ಕೆಲಸಕ್ಕೆ ಫ್ಯಾಕ್ಟ್ರಿ ತರ ಪ್ರೊಸೆಸಿಂಗ್ ನಡೀತಾ ಇರುತ್ತೆ. ಒಂದು ಸೋಪು ಕಂಪನಿ ಅಂದ್ರೆ ಸೋಪ್ ತಯಾರು ಮಾಡ್ತಾರೆ, ಹೊರಗಡೆ ಕಳಿಸ್ತಾರೆ, ಅದನ್ನ ಯೂಸ್ ಮಾಡ್ತಾರೆ. ಸೋಪ್ ತಯಾರು ಮಾಡಿ ಹೊರಗಡೆ ಹಾಕ್ತಾ ಇರ್ತಾರೆ. ಆ ರೀತಿ ಔಟ್ ಸೈಡ್ ಇಂದ ಬರ್ತಾ ಇರ್ತಾರೆ. ಅವ್ರನ್ನ ಜನಗಳನ್ನ ಪರಿಶುದ್ಧ ಮಾಡಿ 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 ಪರಲೋಕ ರಾಜ್ಯಕ್ಕೆ ಕಳಿಸ್ತಾ ಇರ್ಬೇಕು. ಇಲ್ಲೇ ಇಟ್ಕೋಬಾರ್ದು. ಅವ್ರು ಪಾಪದ ಜೀವಿತದಲ್ಲಿ ಇದ್ರೆ ಇಲ್ಲೇ ಇಟ್ಕೊಂಡ್ರೆ, ಈ ಲೋಕವನ್ನು ಪ್ರೀತಿ ಮಾಡಿ ಅಲ್ಲೇ ಇರೋದಾದ್ರೆ ಅದು ಕೆಟ್ಟೋಗಿ ನರಕಕ್ಕೆ ಹೋಗುವ ಸ್ಥಿತಿಗಳು ಎದ್ದೊಳುತ್ತೆ. ಒಂದು ಕಾಲದಲ್ಲಿ ಎಲ್ಲರೂ ಪ್ರಸಂಗ ಮಾಡ್ತಿದ್ರು ಸಿಗರೇಟ್ ಅಂತ ಹೇಳ್ಬಿಟ್ಟು, ಸಿಗರೇಟ್ಗಾಗಿ ಕುಡಿಗಾಗಿ ಹೊರಗಡೆ ಬನ್ರಿ ಅಂತ. ಈಗ ವ್ಯಾಟ್ಸಪ್ಗಾಗಿ, ಡ್ರೆಸ್ಗಳಿಗಾಗಿ ಡಿಸಿಪ್ಲಿನ್ ಡ್ರೆಸ್ಗಳು ಆಗ್ತಾ ಇಲ್ಲ. ಹೆಂಗ್ ಬೇಕಾರಂಗೆ ಡ್ರೆಸ್ಗಳು ಹಾಕೋದು. ದೇವ್ರ ನಂಬಿಕಿರೋ ಮಕ್ಕಳೇ, ಇದೇನಾಗುತ್ತೆ, ಡ್ರೆಸ್ಸಿಂದ ಹಾಕ್ಬೇಕಾದ್ರೆ ನಮ್ಮನ್ನ ನೋಡಿ ಮೆಚ್ಚಿಸ್ಬೇಕು, ನಮ್ಮನ್ನ ನೋಡಿ ಅವರು ಆತರ ಅಲ್ಲ. ದೇವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ಡ್ರೆಸ್ ಹಾಕ್ಬೇಕು.
ದೇವರು ನಾವು ಪ್ರತಿಯೊಂದು ಕಾರ್ಯನು ದೇವರಿಗೋಸ್ಕರ ಮಾಡೋದು, ದೇವರು ಮೆಚ್ಚಿಸೋದಕ್ಕೋಸ್ಕರ ಮಾಡೋ ತರ ನಾವು ನಮ್ಮ ಸ್ವಭಾವವನ್ನು ಬದಲಾಯಿಸ್ಕೊಳ್ಬೇಕು. ಈ ರೀತಿ ನಾವು ಕೆಟ್ಟ ಆಲೋಚನೆಗಳಿಂದ ದೂರ ಇರಬೇಕು ಯಾವಾಗಲೂ. ಸ್ವಲ್ಪ ಜನಕ್ಕೆ ನಂಬಿ ತಂದೆ ತಾಯಿಗಳು ಸೆಲ್ ಫೋನ್ ಕೊಡ್ತಾರೆ ಮಕ್ಕಳಿಗೆ. ಅವ್ರು ಏನಕ್ಕೆ ಅಂತ ಹೇಳಿದ್ರೆ, ಅವರು ಎಲ್ಲಾದರೂ ಕಾಲೇಜಿಗೆ ಹೋದ್ರೆ, ದೂರ ಹೋದ್ರೆ ಅವರು ತಂದೆ ಹತ್ರ ಮಾತಾಡೋದಕ್ಕೆ, ಪರಿಚಯ ಮಾಡ್ಕೊಳ್ಳೋಕ್ಕೆ. ಕ್ರೈಸ್ತರ ಮಕ್ಕಳಿಗೆ ಕೊಡ್ತಾರೆ. ಅದರಲ್ಲಿ ಅವರು ಯೂಟ್ಯೂಬ್ಗಳಿದ್ದಾವೆ, ಅದರಿಂದ ವಾಕ್ಯಗಳನ್ನು ಕೇಳಿ ಸತ್ಯದಲ್ಲಿ ಬೆಳೆದು ಯಾವಾಗಲೂ 24/7 ಸತ್ಯದಲ್ಲಿ ಇಟ್ಕೊಂಡು ಬೆಳ್ಕೊಳ್ಳೋಕ್ಕೆ ವಾಟ್ಸಪ್ಪಿಂದ ಅವರು ಬೇರೆ ಜನಗಳಿಗೆ ಸುವಾರ್ತೆ ಹರಡೋದಕ್ಕೆ, ದೇವ್ರ ಕಡೆಗೆ ನಡೆಸೋದಕ್ಕೆ, ಬಿಸ್ನೆಸ್ ಮಾಡೋರು ಅದರಿಂದ ಒಳ್ಳೆ ಕಾರ್ಯಗಳಿಗೆ ಅದನ್ನ ಮಾಡಿದ್ದು. ಮುಖ್ಯವಾಗಿ ಮಾತಾಡೋದಕ್ಕೆ, ಇವಾಗ ಅದರಿಂದ ದುಡ್ಡುಗಳು ಟ್ರಾನ್ಸ್ಫರ್ ಮಾಡೋದಕ್ಕೆ, ಒಳ್ಳೆ ಕಾರ್ಯಗಳಿಗೆ ಉಪಯೋಗಿಸೋದಕ್ಕೆ. ಆದರೆ ಎಲ್ಲದರಲ್ಲೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಇರುತ್ತೆ, ಎಲ್ಲದರಲ್ಲೂ ಇರುತ್ತೆ. ಒಳ್ಳೇದು ಇರುತ್ತೆ, ಕೆಟ್ಟದಿರುತ್ತೆ. ಆದರೆ ನಾವು ಅದನ್ನು ಆರಿಸಿ ತಗೊಳ್ಳೋದ್ರಲ್ಲಿ ನಮ್ಮ ಮನಸ್ಸಿಗೆ ಬಿಟ್ಟಿದ್ದು, ನಮ್ಮ ವೈಯಕ್ತಿಕಕ್ಕೆ ಬಿಟ್ಟಿದ್ದು, ವೈಯಕ್ತಿಕ ಸ್ವಭಾವಕ್ಕೆ ಬಿಟ್ಟಿದ್ದು. ಒಂದು ಕುಟುಂಬದಲ್ಲಿ 5 ಜನ 6 ಜನ ಇದ್ದಾರೆ ಅಂದ್ರೆ ಅದರಲ್ಲಿ ಅವರು ವೈಯಕ್ತಿಕವಾಗಿ ಹೊರಗಡೆ ಹೋಗ್ತಾರೆ. 6 ಜನನು ಹೋಗಿ ಮನೆಗೆ ಸಂಜೆ ಬಂದ್ರೆ ಅವ್ರು ವೈಯಕ್ತಿಕವಾಗಿ ಅಲ್ಲಿ ಹೋಗಿ ಏನ್ ಯೋಚನೆ ಮಾಡಿದ್ರು ಎಲ್ಲ ದೇವರಲ್ಲಿ ರೆಕಾರ್ಡ್ ಆಗುತ್ತೆ. ಆರೋಗ್ಯ ಕೊಡೋರು, ಆಯುಸ್ ಕೊಡೋರು, ಸಮಾಧಾನ ಕೊಡೋರು, ನಿತ್ಯ ಕೊಡೋರು, ಪರಲೋಕದಾದ ದೇವರು, ಸೇವಕರುಗಳು ಅವ್ರನ್ನ ಆದಷ್ಟು ಪ್ರಯತ್ನ ಮಾಡಿ ದೇವರ ನ್ಯಾಯ ತೀರ್ಪಿನ ಮುಂದೆ ನಿಂದಿಸಬೇಕಾದ್ರೆ ಕಲ್ಮಶವಿಲ್ಲದ ಹಾಗೆ ಅವನ್ನ ನಿಂದಿರಿಸಿ ಜಯಿಸಿ ಪರಲೋಕ ರಾಜ್ಯದಲ್ಲಿ ಸೇರೋದಕ್ಕೆ ಎಷ್ಟೋ ಪ್ರಯಾಸ ಪಡಿ ಅವರು ಸಭೆಗೆ ಸೇವಕರು ಬರ್ತಾರೆ. ಆದ್ರೆ ಸೇವಕರು ಪರಲೋಕ ರಾಜ್ಯಕ್ಕೆ ತಗೊಂಡೋಗಿ ಸೇರಿಸೋದಿಲ್ಲ. ಸೇವಕರು ಸಮಾಧಾನ ಕೊಡಲ್ಲ, ಆರೋಗ್ಯ ಕೊಡಲ್ಲ, ಆಯುಸ್ ಕೊಡಲ್ಲ, ಐಶ್ವರ್ಯವನ್ನು ಕೊಡಲ್ಲ. ನಿಮಗೆಲ್ಲ ಗೊತ್ತಿದೆ, ಚರ್ಚ್ ಹೊರಗಡೆ ಹಂಗೆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೇನೋ ಸ್ಟಾಪ್ ಮಾಡಿ ಏನೋ ತಗೋಬೇಕಂತ ಹೇಳಿದಾಗ ಒಬ್ಬನಿಗೆ ಸಾಲಗಾರರಂತೆ, ವಾಕ್ಯ ಇಲ್ಲಿಂದ ಹೊರಟಿದೆ, ನೀನು ಇಬ್ಬರಿಗೆ ಸಾಲ ಕೊಡ್ತೀಯವರೆಗೂ ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು, ಇದೇನಿದೆ ಅಂತ ಹೇಳ್ಬಿಟ್ಟು ಹೇಳ್ತಿನ ಕರ್ಕೊಂಡ್ಬಂದು ಚರ್ಚಲ್ಲಿ ಕುತ್ಕೊಂಡು ಕೇಳ್ಬಿಟ್ಟು ಅದು ವಾಕ್ಯದ ಬಗ್ಗೆ ಚರ್ಚ್ ಮುಗಿದ ಮೇಲೆ, ಸರ್ವಿಸ್ ಮುಗಿದ ಮೇಲೆ ಆ ಸೇವಕರ ಹತ್ರ ಮಾತಾಡಿದಾಗ ಹೋಗ್ಬಿಟ್ಟು ಇದೇ ವಾಕ್ಯ ಹಿಡಿದು ಪ್ರೇಯರ್ ಮಾಡಿ ಸಾಲಗಾರದ ಇವರನ್ನು ಇವಾಗ ಲಕ್ಷಾಧೀಶ್ವರನಾಗಿದ್ದಾನೆ. ಇದೆಲ್ಲ ಮಾಡೋರೆಲ್ಲ ದೇವರು. ಒಂದು ಮನುಷ್ಯ ಒಂದು ಸ್ವಲ್ಪ ಹೊತ್ತಿಗೆನೆ ಅವನಿಗೆ ಸಹಾಯ ಮಾಡೋಕ್ಕಾಗುತ್ತೆ ಬೇರೆಯವರಿಗೆ, ಯಾಕಂದ್ರೆ ಅವನ ಸಮಸ್ಯೆನೇ ಅವನಿಂದನೇ ಅವನು ಬಿಡುಗಡೆ ಮಾಡೋಕ್ಕಾಗಲ್ಲ. ಅವನೇನು ಇನ್ನೊಬ್ಬರಿಗೆ ಮಾಡೋದು. ಸೃಷ್ಟಿಕರ್ತನಿಂದ ಎಲ್ಲ ಸಾಧ್ಯ. ಸಿಂಪಲ್ ಕಾರ್ಯ ಏನಂತ ಹೇಳಿದ್ರೆ ಪ್ರಾರ್ಥನೆ, ವಾಕ್ಯ ಧ್ಯಾನಿಸೋದು, ಪರಿಶುದ್ಧವನ್ನು ಕಾದುಕೊಳ್ಳೋದು, ವಾಕ್ಯ ಹೇಳಿದಾಗೆ ನಡೆಯೋದಕ್ಕೆ ಪ್ರಯತ್ನ ಪಡೋದು. ವಾಕ್ಯನೂ ಕೇಳೋದಿಲ್ಲ, ವಾಕ್ಯನೂ ಓದೋದಿಲ್ಲ, ಅದರ ಪ್ರಕಾರ ನಡೆಯೋದೇ ಇಲ್ಲ. ಲೋಕದ ಸಮಸ್ಯೆಯಲ್ಲಿ ನಾನೊಂದ್ಸಲ ಶೀಟ್ ಮನೆ, ಆವಾಗ ಬಹಳ ಸೌಂಡು, ಏನಿದೆ ಇಷ್ಟು ಸೌಂಡ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಮಾಡಿ ಮೇಲೆ ಹತ್ತಿ ನೋಡಿದ್ರೆ ಬೆಕ್ಕು ಬಂದು ಇಲಿಯನ್ನ ತಿಂತಾನೂ ಇಲ್ಲ, ಸುಮ್ಮನೆ ಹಿಂಗೆ ಮಾಡ್ತತೆ, ಹಿಂಗೆ ಮಾಡ್ತತೆ, ಅದು ಆಟ ಆಡ್ತಾ ಇದೆ ಅದ್ರ ಜೊತೆಯಲ್ಲಿ. ಸರಿ ಅಂತ ಹತ್ರ ಹೋಗಿ ನೋಡೋಣ ಅಂತೇಳಿ ಲೈಟ್ ಹಾಕೊಂಡು ಹತ್ರ ಹೋಗಿ ನೋಡಿದ್ರೆ ಅದಕ್ಕೆ ಸ್ವಲ್ಪ ಕತ್ತತ್ರ ಅಲ್ಲೆಲ್ಲ ಸ್ವಲ್ಪ ಗಾಯ ಆಗಿದೆ, ಸ್ವಲ್ಪ ರಕ್ತ ಬರ್ತಾ ಇದೆ, ಸ್ವಲ್ಪ ಚರ್ಮದಲ್ಲಿ, ಜೀವ ಹೋಗಿಲ್ಲ. ಅದಕ್ಕೆ ಹೆದರಿಕೆ ಬಂದಿದೆ, ನಡುಗ್ತಾ ಇದೆ, ಅದು ಸತ್ತಿಲ್ಲ. ಹೋಗಿದ ತಕ್ಷಣ ಅದು ನೋಡ್ಬಿಟ್ಟು ಹೋಗ್ಬಿಡ್ತು. ಈ ತರ ಆ ಬೆಕ್ಕೆ ಸೈತಾನು ಈ ಇಲಿ ತರ ಪ್ರತಿಯೊಬ್ಬರು ಸಿಕ್ಕಾಕೊಂಡು ಅದರ ಹತ್ರ ಹಿಂಗೆ ಆಟ ಆಡ್ತಾ ಇದೆ. ಆ ರೀತಿ ಆಟ ಆಡಿಸಿ ಈ ಆಶೀರ್ವಾದ ಕೊಡ್ತೀನಿ, ಈ ಸೆಲ್ ಫೋನ್ ಆಶೀರ್ವಾದ, ಡ್ರೆಸ್ ಆಶೀರ್ವಾದ, ಈ ತರ ಕೊಡ್ತೀನಿ ಅಂತ ವೇದನೆಗಳೇ, ಅವಮಾನಗಳೇ, ಬೇಜಾರುಗಳೇ, ದುಃಖಗಳೇ, ಕುಟುಂಬದಲ್ಲಿ ನೆಮ್ಮದಿಲ್ಲ, ಸಮಾಧಾನ ಇಲ್ಲ, ಹೊಂದಾಣಿಕೆ ಇಲ್ಲ, ಹುಡುಗಿಯರು ಯಾರು ಬೇಕಾದ್ರೆ ಅವ್ರು ಮದುವೆ ಆಗೋದು, ಮದುವೆ ಆದ್ಮೇಲೆ ಡೈವರ್ಸ್ಗಳು, ಇದು ಹೆಚ್ಚಾಗಿದೆ. ಟೆಕ್ನಾಲಜಿ ಬೆಳೆದ್ರೆ ಸಮಾಧಾನ ಹೆಚ್ಚಾಗಿರಬೇಕು, ಸಂತೋಷ ಹೆಚ್ಚಾಗಿರಬೇಕು. ಆ ಕಾಲದಲ್ಲಿ ದುಡ್ಡು ಕೊರತೆ ಆಗಿತ್ತು, ದುಡ್ಡು ಬಂದ ಅವಶ್ಯಕತೆ, ಕುಟುಂಬ ಬಂದು ಸಂತೋಷ ಸಮಾಧಾನ. ದುಡ್ಡಿಂದ ಸಂತೋಷ ಸಿಗೋದಿಲ್ಲ, ಅದು ವೇದನೆ ಬರುತ್ತೆ. ಪಾಪದಲ್ಲಿ ದುಡ್ಡನ್ನು ಪಾಪಕ್ಕೆ ಯೂಸ್ ಮಾಡೋದ್ರಿಂದ ಅದು ವೇದನೆ ಕೊಡುತ್ತದೆ. ಗೊತ್ತಿಲ್ಲದೆ ಏನ್ ಮಾಡ್ತಾ ಇದ್ದಾರೆ, ಆ ದುಡ್ಡನ್ನ ಉಪಯೋಗಿಸೋದಕ್ಕೆ ಗೊತ್ತಿಲ್ಲದ ಹಾಗೆ ಪಾಪಕ್ಕೆ ಉಪಯೋಗಿಸಿ ಕುಟುಂಬದಲ್ಲಿ ಸಾಲಗಾರರಾಗಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅವರು ಕುಟುಂಬ ತರ ಅವ್ರ ಮನೇಲಿ ಇದೆ, ಅವ್ರು ಈ ಡ್ರೆಸ್ ಹಾಕ್ತಾರೆ ಅಂತೇಳಿ ಇನ್ನೊಬ್ಬರನ್ನ ಹೋಲಿಸ್ಕೊಂಡು ಇವ್ರ ಜೀವನನ ನಾಶನ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಮೈಂಡ್ ಅನ್ನು ಸೆಟ್ ಮಾಡೋಕೆ ಗೊತ್ತಿಲ್ಲ, ಮೈಂಡ್ ಅನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋಕೆ ಗೊತ್ತಿಲ್ಲ.
ಏನೇ ಮಾತಾಡಿದ್ರು ನಾವೊಂದು ಮಾತಾಡ್ತೀವಿ, ಅವರೊಂದು ಮಾತಾಡ್ತಾರೆ. ಕಾರಣ ಏನಂತ ಹೇಳಿದ್ರೆ, ಹೃದಯದ ಒಳಗಡೆಯಿಂದ ಹೊರಗಡೆ ಬರುವಂಥದ್ದೆಲ್ಲ ಕೆಟ್ಟದಾಗಿರಬಾರ್ದು, ಒಳ್ಳೆದಾಗಿಯೇ ಇರಬೇಕು. ಫಿಲಿಪಿಯರ್ 4:7ರಲ್ಲಿ ಒಂದು ಅಂದವಾದ ಮಾತಿದೆ. ನಮ್ಮ ಹೃದಯಕ್ಕೆ ಬೇಕಾಗಿರುವ ಆಹಾರಕ್ಕೆ ತಕ್ಕಂತೆ ಆತ್ಮಿಕದಲ್ಲಿ ಬೆಳೆಯುವಂಥ ಒಂದು ಮಾತನ್ನು ದೇವರು ಕೊಟ್ಟಿದ್ದಾರೆ. ಎಲ್ಲರೂ ತೆಗಿರಿ. ಫಿಲಿಪ್ 4:7. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಬಹಳ ಇಂಪಾರ್ಟೆಂಟ್ ಇದೆ ಮೆಸೇಜ್. ನಾವು ಕೊಡ್ತಾ ಇರೋ ಮೆಸೇಜ್, ಏಸಾಮಿ ಕೊಟ್ಟಿರುವ ಸರ್ವಾಯುಧಗಳನ್ನು ಧರಿಸಿಕೊಂಡು ನಮ್ಮ ಹೃದಯದಲ್ಲಿ, ಇನ್ನೊಂದ್ಸಲ ಎಲ್ಲರೂ ಓದ್ರಿ, ಅದರ ಭಯಭಕ್ತಾಗಿರಿ, ಈ ವಾಕ್ಯವನ್ನು ಧ್ಯಾನಿಸ್ರಿ. ಫಿಲಿಪಿಯರ್ 4:7 ಸಾಯವರೆಗೂ ಈ ಮೈಂಡಲ್ಲಿ ಇದನ್ನು ಇಟ್ಕೊಂಡು ನಾವು ಜೀವಿಸಬೇಕು. ಎಲ್ಲ ಗ್ರಹಿಕೆಯನ್ನು, ಎಲ್ಲರೂ ಹೇಳ್ರಿ, ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಆಲೋಚನೆಗಳನ್ನು, ಬೈಬಲಲ್ಲಿ ಯೋಚನೆಗಳನ್ನು ಅಂತಿದೆ, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಇದೇ ಸರ್ವಾಯುಧವನ್ನು ಧರಿಸಿಕೊಳ್ಳಬೇಕಾಗಿರೋದು. ನೋಡ್ರಿ, ಔಟ್ ಸೈಡ್ ಇಂದ ಒಳಗಡೆ ಹೋಗುವಂಥದ್ದು ಏನಿಲ್ಲಂತೆ, ನಮ್ಮ ಹೃದಯದಿಂದ ಹೊರಗಡೆ ಬರುವಂಥದ್ದೇ ನಮ್ಮನ್ನ ಹಾಳು ಮಾಡುತ್ತದೆ. ಅದು ಹೃದಯದೊಳಗಡೆ ಯೇಸು ಇದ್ದಾಗ ನಮ್ಮ ಯೋಚನೆಗಳು, ನಮ್ಮ ಕಣ್ಣುಗಳು, ನಮ್ಮ ನಾಲಿಗೆಗಳು, ನಮ್ಮ ಪ್ರವರ್ತನೆಗಳು ಎಲ್ಲ ದೇವರನ್ನು ಮೆಚ್ಚಿಸುವುದಾಗಿರ್ಬೇಕು. ನಾವು ಕೂಡ ಚಿಕ್ಕದೇ ತಪ್ಪು ಮಾಡ್ತೀವಿ, ಅದು ದೊಡ್ಡದಾಗಿ ಮಾರ್ಪಡುತ್ತದೆ. ಏನಂದ್ರೆ, ಒಂದು 10 ವರ್ಷ ಸೇವೆ ಮಾಡಿದ್ರಿ, ಬರೀ ಸೇವಕರ ಜೊತೆಯಲ್ಲಿ, ಒಳ್ಳೆ ಐಕ್ಯತೆಯಲ್ಲಿ, ಆತ್ಮಿಕದಲ್ಲಿ ಬೆಳೆಯೋರ ಜೊತೆ ಸೇರಿದ್ವಿ. ಆಮೇಲೆ ಬಂದ್ಮೇಲೆ ಲೋಕದವ್ರ ಹತ್ರ ಏನಂತ ಇರಬೇಕು, ಅವ್ರ ಜೊತೆ ಪಳಗೋದು, ಮಾತಾಡೋದು, ನಿಂತ್ಕೊಳ್ಳೋದು ಮಾಡಲೇಬಾರದು. ಬಹಳ ಡೇಂಜರ್. ಅವ್ರದ್ದು ಸ್ವಭಾವಗಳು, ಅವ್ರನ್ನ ನಾವು ಎನ್ಕರೇಜ್ ಮಾಡ್ದಂಗೆ, ಅವ್ರು ಹೇಳಿದ್ರು ಅದು ತಪ್ಪಂತ ಗೊತ್ತಿದ್ರು ಸುಮ್ಮನೆ ಕೇಳೋದು, ಈ ರೀತಿ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮೈಂಡಿಗೂ ಹೃದಯಕ್ಕೂ ಡಿಸ್ಟರ್ಬ್ ಆಗಿ ಸಮಾಧಾನ ಇರೋದಿಲ್ಲ. ನೋಡ್ರಿ, ಶಾಂತಿಯನ್ನು ನಿಮ್ಮ ಹೃದಯದಲ್ಲಿ ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಇದು ನಾವು ಆತ್ಮಿಕವಾಗಿ ಬೆಳೆದಾಗ, ಯೇಸು ಸರ್ವಾಯುಧಗಳನ್ನು ಧರಿಸಿಕೊಂಡು ಜೀವಿಸ್ತಾ ಇದ್ದಾಗ ನಮಗೆ ಶಾಂತಿಯನ್ನು ಕೊಡ್ತಾರೆ ಹೃದಯದಲ್ಲಿ. ನಮ್ಮ ಶಾಂತಿಯು ನಿಮ್ಮ ಹೃದಯದಲ್ಲಿ ಯೋಚನೆಗಳಲ್ಲಿ ಮೊದಲೇ ಹೇಳಿದ್ದೆ, ಹೃದಯ ಯೋಚನೆ ಒಂದಾಗಿದೆ ಅಂತ. ಇದು ಈ ವಾಕ್ಯ ಆಧಾರದ ಮೇಲೆನೆ ಹೇಳಿದ್ದು. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿ ನಿಮ್ಮ ಹೃದಯವನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಯಾವಾಗಲೂ ದೇವರು 24/7 ಇಲ್ಲದೆ ಹೋದ್ರೆ ನರಕಕ್ಕೆ ಹೋಗೋದೇ ಗ್ಯಾರಂಟಿ. ನರಕಕ್ಕೆ ಹೋಗೋದು ಸಿಂಬಲ್ ಏನಂತ ಹೇಳಿದ್ರೆ, ಈ ಲೋಕದಲ್ಲಿ ವೇದನೆಗಳೇ ಜೀವನ, ದುಃಖಗಳೇ ಜೀವನ, ಬೇಜಾರೇ ಜೀವನ, ಸಮಾಧಾನ ಇಲ್ಲದೆ, ಸಂತೋಷ ಇಲ್ಲದೆ, ಆನಂದವಿಲ್ಲದೆ ಕೊಟ್ಟಿರುವ ಸ್ವಲ್ಪ ದಿನ 70 ವರ್ಷದಲ್ಲಿ ದುಡ್ಡು ಎಲ್ಲ ಕೊಡುತ್ತದೆ ಅಂತ ಹೇಳ್ತಾರೆ. ದುಡ್ಡು ಇದ್ದಾಗ ಪಾಪ ಮಾಡೋದಕ್ಕೆ ಪ್ರೇರೇಪಿಸುತ್ತೆ. ಅಧಿಕವಾಗಿ ದುಡ್ಡು ಇರಬಾರ್ದು, ಕೊರತೆಯಾಗಿ ಇರಬಾರ್ದು. ಬೈಬಲ್ ಹೇಳುತ್ತೆ, ಅವಾಗಿನ ತನಕ ಏನು ಬೇಕೋ ಅದು ಕೊರತೆಗೆ ತೀರಿಸುವುದು ನಮಗೆ ಬೇಕಾಗಿದೆ. ಅಧಿಕವಾಗಿ ದುಡ್ಡಿದ್ರೆ ಈಗೋ ಪ್ರಾಬ್ಲಮ್ ಇಂದ ಇದನ್ನ ಮಾಡು ಅಂತೇಳಿ ದೇವ್ರನ್ನ ಬಿಟ್ಟು ದೂರ ಹೋಗಿರೋರು ಬಹಳ ಜನ. ದುಡ್ಡು ಇಲ್ಲದೆ ಇದ್ದಾಗ ಭಿಕ್ಷೆಗಳೆತ್ತು ಅವ್ರವ್ರ ಹತ್ರ ಇವ್ರ ಹತ್ರ ಕೇಳೋದು, ಅದು ಒಂದು. ಆ ಟೈಮಿಗೆ ಏನ್ ಬೇಕೋ ದೇವ್ರು ಕೊಟ್ಟು ನಡೆಸ್ತಾರೆ. ಅದರಿಂದ 1 ಕೊರಿಂಥಿಯರ್ 15:33 ಎಲ್ಲರೂ ತೆಗೆದು ಹೋದ್ರಿ. 1 ಕೊರಿಂಥಿಯರ್ 15:33. ಮೋಸ ಹೋಗಬೇಡರಿ, ದುಸ್ಸಾಹಸವು ಸದಾಚಾರವನ್ನು ಕೆಡಿಸುತ್ತದೆ. ನೋಡಿ ಎಷ್ಟು ಸೂಪರ್ ಆಗಿದೆ. ಮೋಸ ಹೋಗಬೇಡರಿ, ದುಸ್ಸಾಹಸವು. ನೀವು ಯಾರ ಹತ್ರ ಸಹವಾಸ ಮಾಡ್ತಾ ಇದ್ದೀರಾ? ದೇವರ ಹತ್ರ ಸಹವಾಸ ಮಾಡಿದ್ರೆ ಮಾತ್ರನೇ ಮೈಂಡನ್ನು, ಹೃದಯವನ್ನು ಕಂಟ್ರೋಲ್ ಇಟ್ಕೊಳ್ಳೋಕ್ಕಾಗುತ್ತೆ. ನೀವು ದೇವರ ಮಕ್ಕಳ ಜೊತೆಲೇ ಸಹವಾಸ ಮಾಡಬೇಕು. ಪ್ರಾರ್ಥನೆಗಳಲ್ಲಿ, ವಾಕ್ಯದಲ್ಲಿ. ಒಂದು ಸಭೆಯಲ್ಲಿ ನನಗೆ ಟ್ರೈನಿಂಗ್ ಕೊಟ್ಟರು. ಆ ಸಭೆಯಲ್ಲಿ ಫೆಲೋಶಿಪ್ ಅಂತ ಹೇಳಿ ಬಹಳ ಐಕ್ಯತೆ ಆಗಿರ್ತಾರೆ. ಬಟ್ ಅವರು ಚರ್ಚಲ್ಲೂ ದೇವರ ವಾಕ್ಯ ಕೇಳ್ತಾರೆ. ಹೊರಗಡೆ ಬಂದಾಗ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ಏನ್ ಮಾತಾಡ್ತು ಅಂತ ಕೇಳ್ತಾರೆ.
ಮಾತಾಡ್ಬೇಕಾದ್ರೆ ಅವ್ರ ಸ್ಯಾಲ್ರಿ ಬಗ್ಗೆ ಆಗಲಿ, ಅವರ ವೈಯಕ್ತಿಕ ಜೀವನದ ಬಗ್ಗೆ ಆಗಲಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ಆತ್ಮಿಕದಲ್ಲಿ ಎಷ್ಟು ಬೆಳೆದಿದ್ದೀರಾ ಅದ್ರ ಬಗ್ಗೆನೇ ವಾಕ್ಯವನ್ನು ಎತ್ತಿ ಎತ್ತಿ ಮಾತಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಸತ್ಯ ಎನ್ಕರೇಜ್ ಏನರಲ್ಲಿ? ಲೌಕಿಕದರಲ್ಲಿ ನೀನು ಬೆಳಿಬೇಕು ಅನ್ನೋದ್ರಲ್ಲ, ಅದು ದೇವ್ರು ನೋಡ್ಕೊಂತಾರೆ. ಅವರ ಸ್ತೋಮತೆಗೆ ತಕ್ಕಂತೆ ಅವ್ರ ಕುಟುಂಬವನ್ನು ಆರ್ಥಿಕದಲ್ಲಿ ನಡೆಸ್ತಾರೆ. ಆತ್ಮಿಕ ಬೆಳವಣಿಗೆ ಚರ್ಚಲ್ಲಿರುವ ಪ್ರತಿಯೊಬ್ಬರು ಸಹಾಯ ಮಾಡ್ತಾರೆ. ಆ ರೀತಿಯಾಗಿ ಇದ್ರೆ ಮಾತ್ರನೇ ಲೋಕವನ್ನು ಜಯಿಸಲು ಸಾಧ್ಯ. ಇವಾಗೆಲ್ಲ ಹೆಸರು ರಿಲಿಜಿಯಸ್ ಕ್ರಿಶ್ಚಿಯನ್ ಅಧಿಕವಾಗ್ತಾ ಇದ್ದಾರೆ. ಯಾರ ಕ್ರಿಶ್ಚಿಯನ್ ಅಂದ್ರೆ ಸುಮ್ಮನೆ ಹೆಸರಿಗೆ ಮಾತ್ರನೇ ಕ್ರೈಸ್ತರು. ಸುಮ್ಮನೆ ಭಾನುವಾರ ಹೋದ್ರೆ ಹೋಗ್ತಾರೆ, ಇಲ್ದಿದ್ರೆ ಇಲ್ಲ. ಭಕ್ತಿ ಇಲ್ಲ, ಭಯವಿಲ್ಲ, ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ವಾಕ್ಯಕ್ಕನುಗುಣವಾಗಿ ನಡೆಯಲ್ಲ, ಪ್ರಾರ್ಥನೆ ಮಾಡಲ್ಲ, ಲೋಕದಲ್ಲಿ ಓದಕ್ ಬರ್ದಾಗೆ ಒದ್ದಾಡ್ತಾ ಇದ್ದಾರೆ, ಎಜುಕೇಶನ್ ಬರೋದಿಲ್ಲ, ಸಮಾಧಾನ ಇಲ್ಲ, ಕಾಯಿಲೆ ಕಾಯಿಲೆ ಅಂತ ಹೇಳ್ಬಿಟ್ಟು ಒದ್ದಾಡ್ತಾ ಇದ್ದಾರೆ. ರಿಲಿಜಿಯಸ್ ಕ್ರಿಶ್ಚಿಯನ್ಗಳು, ದೇವರ ಜೊತೆ ಐಕ್ಯತೆ ಇಲ್ಲದೆ ಇರೋರು, ದೇವರ ಜೊತೆಯಲ್ಲಿ ಐಕ್ಯತೆಗೊಳ್ಳದಾಗೆ ದುಸ್ಸಾಹಸದಲ್ಲಿ ಅಧಿಕವಾಗಿ ನೀವು ಚೆಕ್ ಮಾಡ್ರಿ. ನೀವು ಬಂದಿದ್ದೀರಲ್ಲ, ಚೆಕ್ ಮಾಡ್ರಿ ನಿಮ್ಮ ಮೈಂಡನ್ನು. 24/7 ನಿಮ್ಮ ಮೈಂಡ್, ನಿಮ್ಮ ಹೃದಯ ದೇವರದಲ್ಲಿ ಕನೆಕ್ಟ್ ಆಗಿದೆಯಾ ಇಲ್ಲ? ಒಂದು ಗಂಟೆಯಲ್ಲಿ ಒಂದು ಸೇವಕರುಗಳೆಲ್ಲ ನೀವು ನೋಡ್ರಿ, ಗಮನ ಇಟ್ಕೊಳ್ರಿ, ವಿಶ್ವಾಸಿಗಳೆಲ್ಲ ನೋಡ್ರಿ. ಅವ್ರು ನಿದ್ದೆ ಮಾಡ್ತಿದ್ದಾಗ ಸ್ತೋತ್ರ ಸ್ತೋತ್ರ ಹೇಳ್ತಾರೆ. ಒಂದೊಂದು ಸೇವಕರು ಮಲಗಿದ ತಕ್ಷಣ ನಿದ್ದೆ ಬರುತ್ತೆ. ಒಬ್ಬೊಬ್ರು ಯೋಚನೆ ಮಾಡ್ಕೊಂಡು ನೈಟೆಲ್ಲ ನಿದ್ದೆ ಮಾಡೋದಿಲ್ಲ, ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾರೆ, ಹಗಲತ್ತೆಲ್ಲ ತಲೆನೋವು ಅಂತ ಹೇಳ್ತಾರೆ. ಇವೆಲ್ಲ ಕಾರಣ ಏನಂದ್ರೆ ದೇವರ ಸರ್ವಾಯದ ಶಕ್ತಿಗಳು ಅವರಲ್ಲಿ ಇಲ್ಲದ ಹಾಗೆ ಲೋಕದಲ್ಲಿ ಯೋಚನೆಗಳು, ಭಾರಗಳು. ಯಾಕಂದ್ರೆ ಮಾಂಸದಲ್ಲಿ ಜಯಿಸಕ್ಕಾಗಲ್ಲ ಲೋಕವನ್ನು. ಸರ್ವಾಯುಧವನ್ನು ಧರಿಸಿಕೊಂಡೇ ಲೋಕವನ್ನು ಜಯಿಸಬೇಕು. ಧರಿಸ್ಕೊಂಡಿಲ್ಲ, ಅಭಿಷೇಕ ಇಲ್ಲ, ಜ್ಞಾನ ಇಲ್ಲ, ವಿಶ್ವಾಸವಿಲ್ಲ, ಎಲ್ಲಿಂದ ಲೋಕವನ್ನು ಜಯಿಸೋದು? ದೇವರಿಗೆ ಮೊದಲನೇ ಸ್ಥಾನ ಕೊಡೋದಕ್ಕಿಂತ ಲೋಕದ ಮೇಲೆ ಅಧಿಕ ಪ್ರೀತಿ, ಲೋಕದ ಸಾವಾಸಗಾಗಿ ಅಧಿಕವಾಗಿ ಸಮಯ ಖರ್ಚು ಮಾಡ್ತಾರೆ. ಒಂದು ಉದಾಹರಣೆ ಹೇಳ್ತೀನಿ. ಚರ್ಚ್ ಏನು ಒಂದು 2 ಗಂಟೆ ನಡೆಯೋದು, ಒಂದು 1/2 ಅವರ್ ಹೆಚ್ಚಿಗೆ ನಡೆಸಿದ್ರೆ ಏನು? ದೇವ್ರ ಮಾತು ತಾನೆ, ದೇವರು ಕಾರ್ಯ ತಾನೆ ನಡೆಯೋದು. ಲೋಕದಲ್ಲಿ ಎಷ್ಟೊತ್ತು ಖರ್ಚು ಮಾಡ್ತಿರಲ್ಲ, ಒಂದು ವಾರ ಎಲ್ಲ ಇರ್ತಿರಲ್ಲ, 7 ದಿನದಲ್ಲಿ 6 ದಿನ, ಸೋಮವಾರದಿಂದ ಶನಿವಾರವರೆಗೂ ಲೋಕದಲ್ಲೇ ಖರ್ಚು ಮಾಡ್ತೀರ. ಆ ಲೋಕದಲ್ಲಿ ಖರ್ಚು ಮಾಡೋದಕ್ಕೆ ಇಲ್ಲಿ ನೀವು ಬಲ ಹೊಂದ್ಬಿಟ್ಟು 1-2 ಅವರಲ್ಲಿ ಇಲ್ಲಿ ಬಲ ಹೊಂದ್ಬಿಟ್ಟು ಆರಾಧನೆ ಮಾಡೋದು, ವಾಕ್ಯ ಬಾಳ ಬಂದು ಈ 1 ವಾರ ನೀವು ಜಯಿಸಬೇಕು ಲೋಕನ. ಲೋಕ ಪೂರ್ತಿ ಸೈತಾನದಿಂದ ತುಂಬಲ್ಪಟ್ಟಿದೆ. ಎಲ್ಲಿ ನೋಡಿದ್ರು ಪಾಪ. ಟಿವಿ ತೆಗೆದ್ರೆ ಲೇಡೀಸ್ನ ಇಟ್ಟು ಅಡ್ವರ್ಟೈಸ್ಮೆಂಟ್ ದುಡ್ಡು ಮಾಡೋದಕ್ಕೆ ಇಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಕತ್ತು ತೆರೆದ್ರು ಪಾಪದ ಡ್ರೆಸ್ಗಳು, ಎಲ್ಲಿ ನೋಡಿದ್ರು ಪಾಪದ ಕಾರ್ಯಗಳು. ಮೊದಲನೇ ಕಣ್ಣಿನಿಂದ ನೋಡಿದಾಗ ಮೊದಲನೇ ದೃಷ್ಟಿ ಪಾಪವಲ್ಲ. ಫಸ್ಟ್ ಟೈಮ್ ನೋಡ್ತೀಯ ಪಾಪವಲ್ಲ. ಸೆಕೆಂಡ್ ದೃಷ್ಟಿ ಇಟ್ಟು ನೀನು ಆಳವಾಗಿ ದೃಷ್ಟಿ ಇಟ್ಟು ನೋಡಿದಾಗ ಪಾಪ ನಿನ್ನ ಹೃದಯದಲ್ಲಿ ಬರುತ್ತೆ. ಅದು ಹಂಗೆ ಬೇರೂರುತ್ತೆ, ಸ್ವಲ್ಪ ಸ್ವಲ್ಪವಾಗಿ, ಟಕ್ಕತ್ತ ಬೀಳೋದಿಲ್ಲ. ಕೃಪೆ ಕೊಟ್ಟಿರೋದು ಪಾಪವನ್ನು ಜಯಿಸೋದಿಕ್ಕೆ. ಕ್ರೈಸ್ತರ ಜೀವನ, ಕ್ರೈಸ್ತರಂದ್ರೆ ಏನು ಗೊತ್ತಾ? ರಕ್ಷಣೆ ಒಂದು ಯೇಸುಸ್ವಾಮಿ ನಂಬದಾಗಿಂದ ಟಿಲ್ ಡೆತ್, ಸಾಯವರೆಗೂ ಪಾಪವನ್ನು ಜಯಿಸುವುದೇ ಕ್ರೈಸ್ತರ ಒಂದು ಜೀವನ. ಅದಕ್ಕೆ ಈ ಸರ್ವಾಯುಧಗಳನ್ನ ಯೇಸುಸ್ವಾಮಿ ಅಭಿಷೇಕ, ಕೃಪೆ, ಯೇಸುಸ್ವಾಮಿ ಹೇಳಿದ್ದಾರೆ, ನಾನು ಹೋಗಿ ಪರಿಶುದ್ಧಾತ್ಮನು, ಸಹಾಯಕನು, ಎಲ್ಪರನ್ನು, ಇಂಗ್ಲಿಷಲ್ಲಿ ಎಲ್ಪರನ್ನು ಕಳಿಸ್ತೇನೆ ಅಂತ. ಅವರ ಸಹಾಯದಿಂದ ಈ ಯೋಚನೆಗಳನ್ನ, ಹೃದಯಗಳನ್ನ ಕಾದುಕೊಂಡು ಲೋಕದಲ್ಲಿ ಪಾಪಗಳು ನಮ್ಮನ್ನ ಮುಳುಗಿಸೋದಿಕ್ಕೆ ಬಂದಾಗ ನಾವೀಗ ಜಾಗ ಕೊಡದಾಗೆ ಜಯಿಸ್ಬೇಕು. ಒಂದು ಸೇವಕರು ಹೇಳ್ತಾ ಇರ್ತಾರೆ, ತಲೆ ಮೇಲೆ ಗುಬ್ಬಿ ಹಾರೋದನ್ನ ನಾವೇನು ಮಾಡೋಕ್ಕಾಗೋದಿಲ್ಲ, ಆದರೆ ತಲೆ ಹತ್ರ ಬಂದು ಗೂಡು ಕಟ್ಟದಾಗಿರೋದಕ್ಕೆ, ಅಂದರೆ ಒಳಗಡೆ ಮೈಂಡ್ ಒಳಗಡೆ ಸ್ವಲ್ಪ ಜಾಗ ಕೊಟ್ಟಾಗ ಅದು ಬಂದು ಗೂಡು ಕಟ್ಕೊಂಡು, ಅದು ಒಂದು ಗೂಡು ಕಟ್ಬೇಕಾದ್ರೆ ಒಂದು ಎಲೆ ತರುತ್ತೆ, ಆಮೇಲೆ ಹಂಗೆ 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 ಬಂದು ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಅಲ್ಲೇ ಮರಿ ಮಾಡ್ಕೊಂಡು ಜೀವನ ಮಾಡಕ್ ಶುರು ಮಾಡುತ್ತೆ. ಆ ಥರ ಸ್ಟಾರ್ಟಿಂಗಲ್ಲೇ ಅದನ್ನ ಎದುರಿಸ್ಬೇಕು. ನೀವು ಯಾರೆಲ್ಲ ಮೈಂಡಿಗೆ ಗುಲಾಮರಾಗಿದ್ದೀರೋ, ಮೈಂಡ್ ನಿಮ್ಮನ್ನ ನಡೆಸ್ತಾ ಇದೆಯಾ, ನೀವು ಮೈಂಡನ್ನು ಕಂಟ್ರೋಲ್ ಮಾಡ್ತಿದ್ದೀರಾ ನೋಡ್ಬೇಕು. ಯೇಸುಸ್ವಾಮಿ ನಿಜವಾಗ್ಲೂ ನಿಮ್ಮ ಹೃದಯದಲ್ಲಿ ಇರೋದಾದ್ರೆ ನೀವು ಯೇಸುಸ್ವಾಮಿಗೆ ಕಂಟ್ರೋಲ್ ಆಗಿ ನಿಮ್ಮ ಮೈಂಡ್ ಇರಬೇಕೆ ಹೊರತು ಮೈಂಡ್ ಹೇಳ್ದಾಗೆ ಯೇಸುಸ್ವಾಮಿ ಮೈಂಡ್ ಹೇಳ್ದಾಗೆ ನೀವು ಕೇಳ್ತೀರಂದ್ರೆ ಗುಲಾಮರಾಗಿದ್ದೀರ. ಅದಕ್ಕೆ ಉದಾಹರಣೆಯಾಗಿ ಯಾವ ರೀತಿ ಸಿಗರೇಟಿಗೆ
ಆ ಕಾಲದಲ್ಲಿ ಮೆಸೇಜ್ ಕೊಡ್ತಾ ಇದ್ವಿ ಸಿಗರೇಟಿಗೆ, ಕುಡುಕಿಗೆ ಅಂತ. ಈಗ ವ್ಯಾಟ್ಸಪ್ ಇಂದ ಹಿಡಿದು ಡ್ರೆಸ್ ಇಂದ ಹಿಡಿದು ಎಲ್ಲದಕ್ಕೂ ಗುಲಾಮರಾಗಿದ್ದಾರೆ. ಹಾಗೆ ಮೈಂಡ್ ಕಂಟ್ರೋಲ್ ಮಾಡದೆ ನೀವು ಇದ್ದೀರ ಅಂತ ಹೇಳಿದ್ರೆ, ನೀವು ಅದು ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆಯಾ ಅಂದ್ರೆ ನೀವು ಅದಕ್ಕೆ ಗುಲಾಮರಾಗಿದ್ದೀರ. ನೀವು ದೇವರಿಂದ ಬಿಡುಗಡೆ ಹೊಂದಿಲ್ಲ, ರಕ್ಷಣೆ ಹೊಂದಿಲ್ಲ, ಅಭಿಷೇಕ ಹೊಂದಿಲ್ಲ. ಎಫೆಸರ್ 6:13 ಓದ್ರಿ ಎಲ್ಲರೂ. ಎಫೆಸರ್ 6:13. ಇವಾಗ ನಾವು ಯಾವ ವಾಕ್ಯವನ್ನು ತೆಗೆದಿದ್ದೀವೋ ಅದರಲ್ಲೇ 6:13. ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಯನ್ನು ಎದುರಿಸುವುದಕ್ಕೂ ಮಾಡಬೇಕಾದ ಎಲ್ಲವನ್ನು ಮಾಡಿ ಜಯಶಾಲರಾಗಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧವನ್ನು ತೆಗೆದುಕೊಳ್ಳಿರಿ. ಕಠಿಣ ದಿನಗಳು ಬರ್ತಾ ಇದ್ದಾವೆ, ಬಂದ್ಬಿಟ್ಟಿದೆ ಕಡೆ ಕಾಲ. ಎಲ್ಲರೂ ವ್ಯಾಟ್ಸಪ್ ಯಾವಾಗ ಬಂತು, ಯಾವಾಗ ಯೂಟ್ಯೂಬ್ ಬಂತು, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಂತ ಯಾವಾಗ ಬಂತು, ನಂದು ಇನ್ನುವರೆಗೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಮಾಡ್ಕೊಂಡಿಲ್ಲ, ಬೇಡ. ಯೂಟ್ಯೂಬಲ್ಲಿ ಸೇವೆ ಹರಡ್ತಾ ಇದೆ, ಮೇಲ್ ಅಂತ ಏನೋ ಮಾಡ್ತಾ ಇದೀವಿ, ಅದನ್ನು ಕೂಡ ಮಾಡೋದು ಬಿಟ್ಟಾಯಿತು. ಫೋನ್ ಬೇಕಾಗಿದೆ ಅವಶ್ಯಕತೆಗೆ ಉಪಯೋಗಿಸೋದಕ್ಕೆ. ಅದರಿಂದ ಹಾನಿಕರ, ನಮಗೆ ಆತ್ಮಕ್ಕೆ, ನಮ್ಮ ಯೋಚನೆಗಳಿಗೆ ಹಾನಿಕರ ಮಾಡಿ ನಮ್ಮ ಜೀವಿತವನ್ನು ನಾವೇ ನಾಶನ ಮಾಡಿಕೊಂಡು ನಮ್ಮ ಕುಟುಂಬ ಸಂತೋಷವನ್ನು ನಾವೇ ಕೆಡಿಸಿಕೊಂಡು ನಾವು ನರಕಕ್ಕೆ ಹೋಗೋದಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಡೋದು, ರಕ್ಷಣೆ ಹೊಂದಿ ಇಷ್ಟೆಲ್ಲ ಸಭೆಯಲ್ಲಿ ಕೂಗೋದು, ಕಿರ್ಚೋದು, ಸಭೆ ಕಟ್ಟೋದಿಕ್ಕೆ ಮಾಡೋದು, ಪರಲೋಕ ರಾಜ್ಯಕ್ಕೆ ಹೋಗಿ ಸೇರೋದಿಕ್ಕೆ, ನಿತ್ಯ ರಾಜ್ಯಕ್ಕೆ ಸೇರೋದಿಕ್ಕೆ. ಅದಕ್ಕೆ ತಡೆ ಆಗಿರುವ ಎಲ್ಲ ಕಾರ್ಯಗಳನ್ನ, ಕೊತ್ತಲಗಳನ್ನ ನಿರ್ಮೂಲ ಮಾಡಬೇಕು ಮೈಂಡಿಂದ, ಹೃದಯದಿಂದ. ಅದೇ ಕ್ರೈಸ್ತರ ಜೀವನ. ಅದನ್ನ ಮಾಡದ ಹಾಗೆ ನಾವು ಕ್ರೈಸ್ತರು ಅನ್ಕೊಂಡಿದ್ರೆ ಆಗೋದಿಲ್ಲ. ನೋಡ್ರಿ, ಕಠಿಣ ಕಾಲ ಬಂದಿದೆ. ನಿಮ್ಮನ್ನ ಕಂಟ್ರೋಲ್ ಮಾಡುತ್ತೆ ವ್ಯಾಟ್ಸಪ್. 1 ಅವರ್ ಒಂದು ಮಕ್ಕಳಿಂದಾಗ್ಲಿ ದೊಡ್ಡವರಿಂದಾಗ್ಲಿ ಸೆಲ್ ಫೋನ್ ಇಟ್ಕೊಂಡ್ರೆ ಅವ್ರ ಕೈಯಲ್ಲಿ ಇರಕ್ಕಾಗ್ತಾ ಇಲ್ಲ, ಗುಲಾಮರಾಗಿದ್ದಾರೆ. ನನಗೆ ಗೊತ್ತಿರೋ ಒಂದು ಫ್ಯಾಮಿಲಿಗೆ ಹೋಗಿದ್ದೆ. ಆ ತಾಯಿ ಹೇಳ್ತದೆ, ನನ್ನ ಮಗ ಬಹಳ ಶಾರ್ಪ್ ಆಗಿದ್ದ, ಬಹಳ ಹುಷಾರಾಗಿದ್ದ, ಈಗ ನೋಡಿದ್ರೆ ದದ್ದ ಆಗಿ ಬರ್ತಾ ಇದ್ದಾನಂತ. ನಾನು ಏನಕ್ಕೆ ಅಂತ ನೋಡಿದ್ರೆ, ಯಾವಾಗಲೂ ವ್ಯಾಟ್ಸಪ್ ಅಲ್ಲಿ ಕೆಲಸಕ್ಕೆ ಬಾರದ ಕಾರ್ಯಗಳನ್ನ ನೋಡ್ತಾ ಇದ್ದಾನೆ, ಸಮಯ ವೇಸ್ಟ್ ಮಾಡ್ತಾ ಇದ್ದಾನೆ, ಸೋಂಬೇರಿತನ ಬಂದಿದೆ. ದೇವರಿಗೆ ಚಿತ್ತವನ್ನು ಮಾಡೋದಿಕ್ಕೆ, ದೇವರಿಗೆ ಅಭಿಷೇಕದಿಂದ ದೇವರ ರಾಜ್ಯ ನನ್ನ ಮೇಲೆ ಏನು ಉದ್ದೇಶ ಇಟ್ಟಿದ್ದಾರೆ, ನನ್ನ ಚಿತ್ತ ಏನಿಟ್ಟಿದ್ದಾರೆ ಅವ್ರನ್ನ ಮಾಡಿ ಮುಗಿಸೋದಿಕ್ಕೆ. ಆ ಮೈಂಡ್ ನಮ್ಮನ್ನ ಕಂಟ್ರೋಲ್, ಸ್ವಲ್ಪ ಕನಸು ಬಂದಾಗ ಅದನ್ನ ಕಂಟ್ರೋಲ್ ಮಾಡಿ ಪ್ರಿಯ ಪ್ರಾರ್ಥನೆಯಾಗಿ ಮಾರ್ಪಡಿಸಬೇಕು. ಅದು ಅವ್ರಿಗೆ ಯಾರೋ ಒಬ್ಬರನ್ನ ಯೋಚನೆ ಮಾಡಿದ್ರೆ ಅದನ್ನೇ ಹಂಗೆ ಅವರಿಗೋಸ್ಕರ ಪ್ರೇಯರ್ ಮಾಡುವ ಹಾಗೆ. ಏನೋ ಒಂದು ಕೆಟ್ಟದ್ದು ಬಂದೆ ಅದನ್ನ ಬಿಟ್ಟು ಒಳ್ಳೆ ಕಾರ್ಯಗಳನ್ನ ಯೋಚನೆ ಮಾಡಿ, ಒಳ್ಳೆ ಸ್ವಭಾವಗಳನ್ನ ಯೋಚನೆ ಮಾಡಿ ಹಂಗೆ ರಿವರ್ಸಿಗೆ ತಗೊಂಡ್ಬಂದು ಯೋಚನೆಗಳನ್ನ ದೇವರಲ್ಲಿ ಸೆರೆ ಹಿಡಿದು ಇದನ್ನ ಜಯಿಸಿದರೆ ಮಾತ್ರನೇ ಪರಲೋಕ ರಾಜ್ಯಕ್ಕೆ ಹೋಗೋದಿಕ್ಕೆ ಸಾಧ್ಯ. ಕಠಿಣ ಕಾಲ ಬರುತ್ತದೆ, ಕಡೆ ಕಾಲದಲ್ಲಿ ಬಂದಿದೆ ನೋಡ್ರಿ. ಕಠಿಣ ಕಾಲ ಬರುತ್ತದೆ, ಇವಾಗ ಬಂದಿದೆ. ಯೂತ್ಗಳನ್ನ ನೋಡ್ರಿ, ಔಟ್ ಸೈಡ್ ಅಲ್ಲಿ ಬರೀ ಡ್ರೆಸ್ ಚೆನ್ನಾಗಿದೆ, ಹೃದಯ, ಫ್ಯಾಮಿಲಿ, ಹ್ಯಾಪಿನೆಸ್, ಜಾಯ್, ಆರ್ಟ್ ಅಲ್ಲಿ ಇದೆಯಾ, ನೆಮ್ಮದಿ ಇದೆಯಾ, ಶಾಂತಿ ಇದೆಯಾ? ಈಗ ಕಣ್ಣು ಮುಚ್ಚಿದ್ರೆ ಪರಲೋಕ ರಾಜ್ಯಕ್ಕೆ ನಮ್ಮ ಆತ್ಮ ಹೋಗಿ ಸೇರುತ್ತಾ? ಒಂದು ಚೂರು ಮೈಂಡ್ ಅಲ್ಲಿ, ಹೃದಯದಲ್ಲಿ ಕಲ್ಮಶವಿಲ್ಲದೆ ಜೀವಿಸ್ತಾ ಇದೀವಾ? ಕಠಿಣ ಕಾಲದಲ್ಲಿ ನೀವು ನಿಲ್ಲಕ್ಕಾಗೋದಿಲ್ಲ. ಅದರಿಂದ ಈಗಲೇ ನನ್ನ ಸರ್ವಾಯುಧವನ್ನು ಧರಿಸ್ಕೊಳ್ರಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಧರಿಸ್ಕೊಂಡಿದೀವಾ? ಅದರಲ್ಲೇ 6:18 ನೀವು ಪವಿತ್ರಾತ್ಮ ಪ್ರೇರಿತರಾಗಿ, ಎಫೆಸರ್ 6:18, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರಿಕೆಯಾಗಿರ್ರಿ, ಎಚ್ಚರವಾಗಿರ್ರಿ. ಅಬ್ಬಾ, ನೀವು ಯಾವಾಗಲೂ ಪವಿತ್ರಾತ್ಮ ಭರಿತರಾಗಿ ಗಗ 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 ಅಗ್ನಿ ಜ್ವಾಲೆಯಾಗಿ ಮಂಡ್ತಾ ಇರಬೇಕು. ಸೈತಾನನ್ನು ಬೈಬಲಲ್ಲಿ ಹೇಳ್ತಾ 1 ದಾರಿಯಲ್ಲಿ ಬಂದು 7 ದಾರಿ ಓಡಿಸ್ತಾ ಇರಬೇಕು. ನಮ್ಮ ಮೈಂಡನ್ನು ಸೈತಾನಿಗೆ ಒಂದು ಚೂರು ಜಾಗ ಕೊಡಬೇಕು. ಚೂರು ಜಾಗ ಕೊಟ್ಟರೆ ಫುಲ್ ಆಗಿ ಆಕ್ರಮಿಸ್ತಾನೆ. ಒಂದು ಸ್ಟೋರಿ ಇದೆ, ನಿಮಗೆಲ್ಲ ಗೊತ್ತು. ಒಂದು ಮನೆಗೆ ಒಂದು ಮೊಳೆ ಮಾತ್ರ ಬಿಟ್ಟು ಹೋಗ್ತೀನಿ ಅಂತ ಮನೆ ಮಾರದ್ನಂತೆ. ಆ ಮೊಳೆ ನನಗೆ ಸ್ವಂತ ಅಂತ ಹೇಳಿ ಮತ್ತೆ ಮನೆನೇ ಅವನಿಗೆ ಸ್ವಂತ ಆಯ್ತಂತೆ. ಆ ರೀತಿಯಾಗಿ ಒಂದು ಚೂರು ಜಾಗ ಬಿಟ್ರೆ ಪೂರ್ತಿಯಾಗಿ ಆಕ್ರಮಿಸ್ತಾನೆ. ಯಾವಾಗಲೂ 24/7
ಪವಿತ್ರಾತ್ಮ ಅಭಿಷೇಕದಲ್ಲಿ ತುಂಬಿ ತುಳುಕ್ತಾ ಇರಬೇಕು, ಅದರಲ್ಲಿ ಬೆಳಿಬೇಕು. ಎಲಿಯನ ಅಭಿಷೇಕ ಎಲಿಶನಿಗೆ 2ರಷ್ಟು ಬಂದಾಗ ನಮಗೆ 4ರಷ್ಟು ಬರಬೇಕು. ಪರಿಶುದ್ಧಾತ್ಮ ಅಭಿಷೇಕದಲ್ಲಿ ಯಾವಾಗಲೂ ಮೆರಿತಾ ಇರಬೇಕು. ಆಗ ಲೋಕಕ್ಕೆ ಬೆಳಕಾಗಿ ಉಪ್ಪಾಗಿರಕ್ಕೆ ಸಾಧ್ಯ, ಆತ್ಮಗಳು ಗುಂಪು ಗುಂಪಾಗಿ ದೇವರ ಕಡೆ ನಡೆಸೋದಿಕ್ಕೆ ಸಾಧ್ಯ. ಈ ರೀತಿಗೆ ನಾವೇ ಬಿಡುಗಡೆ ಹೊಂದದಾಗೆ, ನಾವೇ ಬಿಡುಗಡೆ ಆಗದಾಗೆ, ನಾವೇ ಬೇರೆಯವ್ರನ್ನ ಬಿಡುಗಡೆ ಮಾಡಕ್ಕೆ ಹೆಂಗೆ ಸಾಧ್ಯ? ನಾವು ಕುಟುಂಬಗಳು ಸಮಾಧಾನ ಇರೋದಿಕ್ಕೆ, ಕುಟುಂಬದಲ್ಲಿ ನೆಮ್ಮದಿ ಇರೋದಿಕ್ಕೆ ಪರಿಶುದ್ಧಾತ್ಮನ ಅಭಿಷೇಕ ಬಹಳವಾಗಿ ಇಳಿದು ಬರಬೇಕು. ಮೈಂಡಿಂದ, ಹೃದಯದಿಂದ ಕಾರ್ಯ ಮಾಡ್ತಾನೇ ಇರಬೇಕು. ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಪ್ರಾರ್ಥನೆ ಮಾಡಬೇಕಂತೆ 24x7 ಅಲ್ಲಿ ಎಲ್ಲ ವಿಜ್ಞಾಪನೆಗಳನ್ನು ಮಾಡಿಕೊಂಡು ಸಿದ್ಧರಾಗಿದ್ದು ದೇವ ಜನರಿಗೋಸ್ಕರ ಪ್ರೇಯರ್ ಮಾಡಿಕೊಂಡು ಎಚ್ಚರವಾಗಿರ್ಬೇಕಂತೆ. ಯಾವಾಗಲೂ ಎಚ್ಚರಿಕೆ ಆಗಿರ್ಬೇಕು. ಅವನು ಬಂದು ಕಳ್ಳ, ಸೈತಾನನು ಕಳ್ಳ ಅಂತ ಹೇಳ್ತಾರೆ. ಅವನು ಕೊಳ್ಳಲು ಹಾಳು ಮಾಡಲೇ ಮೈಂಡಿಗೆ ಬರ್ತಾನೆ. ಮೈಂಡ್ ಅವನು ಅಟ್ಯಾಕ್ ಮಾಡೋದೇ ಮೈಂಡ್. ಮಾಂತ್ರಿಕ ಕ್ರಿಯೆ ಮಾಡ್ತಾರಲ್ಲ, ಅದು ಏನ್ ಮೈಂಡ್ ಮಾಡ್ತಾರೆ ಅಂದ್ರೆ ಏನೋ ಮಾಂತ್ರಿಕ ಮಾಡಿದ್ರು ಅವ್ನ ಮೈಂಡ್ ಕೆಟ್ಟೋಗಿದೆ, ಅದರಿಂದನೇ ಅವ್ನು ಬಟ್ಟೆ ಬೆಚ್ಚಿಬಿಟ್ಟು ಇಲ್ದಂಗೆ ಸೈತಾನ್ ಹಿಡ್ಕೊಂಡಿದ್ದೆ ಹೋಗ್ತಾನೆ ಅಂದ್ರೆ. ಮೈಂಡ್ ಅನ್ನು ಅಟ್ಯಾಕ್ ಮಾಡಿದವರು ಶಾರೀರಿಕವಾಗಿ ಆತ್ಮ ಇದು ಹೇಳಿದ್ನಲ್ಲ ಪ್ರಾರಂಭದಲ್ಲಿ, ಅವರಿಗೆ ಶ್ವಾಸ ಇರ್ತತೆ, ಬ್ಲಡ್ ಸರ್ಕ್ಯುಲೇಷನ್ ಇರ್ತತೆ, ಹಾರ್ಟ್ ಬಡಿತಾ ಇರ್ತತೆ, ಅದ್ರ ಮೈಂಡ್ ಅವ್ರ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಕಾರಣ ಏನಂತ ಹೇಳಿದ್ರೆ ಅವ್ರ ಮೈಂಡ್ ಸೈತಾನ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ನಾವು ದೇವರ ಕಂಟ್ರೋಲಿಗೆ ಒಪ್ಪಿಸಿಕೊಡ್ಬೇಕು. ಕಡೆಯದಾಗಿ ಒಂದು ವಾಕ್ಯ ಓದ್ಬಿಟ್ಟು ಪ್ರೇಯರ್ ಮಾಡೋಣ. ಯೆಶಾಯ 42 ಎಲ್ಲರೂ ತೆಗಿರಿ, ಹೇಳಿದಂಗೆ ಇದನ್ನ ಗಮನ ಇಟ್ಟು ಕೇಳ್ರಿ. ಈಗೋ ನನ್ನ ಸೇವಕನು, ಇವನಿಗೆ ನಾನೇ ಆಧಾರ. ನಾವು ದೇವರು ನಮಗೆ ಆಧಾರವಾಗಿರಬೇಕು. ಇವನು ನನಗೆ ಇಷ್ಟನು. ದೇವ್ರು ಹೇಳ್ತಾರೆ, ಅವರೇ ಯೋಚನೆಗಳಲ್ಲಿ ಅವರೆಲ್ಲೇ ಇದ್ದಾಗ ಇವರು ನನಗೆ ಇಷ್ಟನು. ಎಲ್ಲ ಗಮನ ಇಟ್ಕೊಂಡ್ರೆ ನನ್ನ ಪ್ರಾಣ ಪ್ರಿಯನು. ದೇವ್ರು ಹೇಳ್ತಾ ಇದ್ದಾರೆ, ನಾವು ದೇವರಲ್ಲೇ ಬರ್ತಿದ್ದಾಗ ಇವನು ನನ್ನನ್ನು ಆಧಾರ ಮಾಡ್ತಾ ಇದ್ದಾನೆ. ಇವನು ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು. ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ. ಇವನು ನನ್ನ ಅನ್ಯ ಜನಗಳಲ್ಲಿಯೂ ಸಧರ್ಮವನ್ನು ಪ್ರಚುರಪಡಿಸುವನು. ಇವನು ಕೂಗಾಡುವುದಿಲ್ಲ. ಇಲ್ಲಿದೆ ನೋಡ್ರಿ 2ರಲ್ಲಿ, ಯೆಶಾಯ 42:2 ಪ್ರಾರ್ಥನೆ ಎಲ್ಲರೂ ಇದು ವಾಕ್ಯವನ್ನು ಧ್ಯಾನಿಸಿ ಪ್ರಾರ್ಥನೆ ಮಾಡೋಣ. ಇವನು ಕೂಗಾಡುವುದಿಲ್ಲ. ಅವನಲ್ಲಿ ದೇವರು ಆಧಾರ ಪಟ್ಟಿರೋರು, ಅವರ ಇಷ್ಟವಾಗಿ ನಡೆಯೋರು, ಅವರಿಗೆ ಪ್ರಾಣ ಪ್ರಿಯರಾಗಿರೋರು, ಅವರ ಆತ್ಮ ದೇವರಲ್ಲಿ ಬೆರೆತು ಇರುವವರು, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇವನು ಕೂಗಾಡುವುದಿಲ್ಲ, ಆರ್ಭಟಿಸುವುದಿಲ್ಲ, ಬೀದಿಯಲ್ಲಿ ಇವನ ಧ್ವನಿಯು ಕೇಳುವುದಿಲ್ಲ, ಜಜ್ಜಿದ ದಂಟನ್ನು ಮುರಿದು ಹಾಕದೆ, ಕಲೆ ಕುಂದದ ದೀಪವನ್ನು ನಂದಿಸದೆ, ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು. ಇವನ ದೀಪ ಹಾರಿ ಹೋಗದಾಗೆ ಎಲ್ಲರನ್ನು ದೇವರ ರಾಜ್ಯಕ್ಕೆ ನಡೆಸ್ತಾನಂತೆ. ಅದೇ ರೀತಿ ಬಹಳ ವಾಕ್ಯಗಳಿದ್ದಾವೆ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ತಪ್ಪು ಮಾಡಿದ್ದೀವಿ, ಮಾಡಿಲ್ಲ ಅಂತ ಏನೂ ಇಲ್ಲ. ಆದರೆ ಇನ್ನು ಬರುವ ಕಾಲದಲ್ಲಿ ಎಚ್ಚರಿಕೆ ಆಗಿದ್ದು ನಮ್ಮ ಮೈಂಡನ್ನು ಮೋಸ ಹೋಗದ ಹಾಗೆ ದೇವರ ಕಂಟ್ರೋಲಿಗೆ ಕೊಡೋಣ. ಹೋಲಿ ಸ್ಪಿರಿಟ್ ನಮ್ಮಲ್ಲಿ ಇರಬೇಕು. ಇನ್ನೊಂದು ಏನಂದ್ರೆ ನಮ್ಮ ಕೈಲಿ ಆಗೋದಿಲ್ಲ. ಈ ರೀತಿಯಾಗಿ ನಾವು ಕಣ್ಗಳನ್ನು ಮುಚ್ಚಿರಿ. ಈ ರೀತಿಯಾಗಿ ನಮ್ಮ ಮೈಂಡನ್ನು ಕಂಟ್ರೋಲ್ ಇಟ್ಕೊಳ್ಳೋಕೆ ನಮ್ಮ ಕೈಯಲ್ಲಿ ಆಗಲ್ಲ. ದೇವರು ಸಹಾಯ ಮಾಡ್ತಾರೆ. ಅವರು ಸಹಾಯಕನು ಪರಿಶುದ್ಧಾತ್ಮವನ್ನು ಕೊಟ್ಟಿದ್ದಾರೆ, ಅಭಿಷೇಕ ಮಾಡ್ತಾರೆ, ನಮ್ಮ ಹೃದಯಾಂತರಾಳದಲ್ಲಿ ಆಲಯವಾಗಿ ನಿವಾಸ ಮಾಡ್ತಾರೆ. ಅವರ ಕೈಗೆ ನಮ್ಮ ಜೀವಿತವನ್ನು, ನಮ್ಮ ಪ್ರಾಣಾತ್ಮ ಶರೀರವನ್ನು ಒಪ್ಪಿಸಿಕೊಟ್ಟಾಗ ನಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಿ ನಡೆಸ್ತಾರೆ. ಎಲ್ಲರೂ ಕಣ್ಗಳ ಮುಚ್ಚಿ ಪ್ರಾರ್ಥನೆ ಮಾಡಿ. ಯೇಸುವೇ ಅಪ್ಪ, ನಮ್ಮ ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಟುಕೊಳ್ಳೋದಕ್ಕೆ ಕೃಪೆ ಮಾಡಿ. ಯೇಸುವೇ ನಿನ್ನ ಕೃಪೆ ಎದ್ದು ನಡೆಸ್ತಾರೆ. ಈ ವಾಕ್ಯ ಭಾಗದಿಂದ ಅಪ್ಪ ಮಾತಾಡೋದಕ್ಕಾಗಿ ಸ್ತೋತ್ರ. ಇದರಿಂದ ತಂದೆ ಅಪ್ಪ ನಮ್ಮ ಜೀವಿತಗಳನ್ನು ಸರಿ ಮಾಡಿಕೊಂಡು ಜೀವನ ಮಾಡೋದಕ್ಕೆ ಕೃಪೆ ಮಾಡಿ. ಒಂದು ದೊಡ್ಡ ಉಜ್ಜೀವನ ನಮ್ಮ ಮೂಲಕ ನೆರವೇರಲಿ. ದೊಡ್ಡ ಕೃಪೆ ನಮ್ಮ ಮೇಲೆ ನೆರವೇರಲಿ. ಯೇಸುವೇ ಸ್ತೋತ್ರ ಸ್ತೋತ್ರ. ನಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡಲಿ. ಯೇಸುವೇ ಮೈಂಡ್ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಸಾಕು. ನಮ್ಮ ಕುಟುಂಬಗಳು, ನಮ್ಮ ವೈಯಕ್ತಿಕವಾದ ಜೀವನಗಳು ನಿತ್ಯ ರಾಜ್ಯಕ್ಕೆ ಹಂಗೇ ಹೋಗ್ಬಿಡ್ತೀವಿ ತಂದೆ. ಇದನ್ನ ಸೆಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಕೃಪೆ ಮಾಡ್ರಿ. ಪವಿತ್ರಾತ್ಮ ಭರಿತರಾಗಿರೋದಕ್ಕೆ ಕೃಪೆ ಮಾಡ್ರಿ. ಲೋಕ ಸಂಬಂಧಕ್ಕೆ ಎಚ್ಚರಿಕೆ ಇರಲು ಕೃಪೆ ಮಾಡ್ರಿ. ಯಾವ ರೀತಿ ಹಡಗು ಸಮುದ್ರದಲ್ಲಿ ಇದ್ರೂ ಕೂಡ ನೀರು ಒಳಗಡೆ ಬಂದ್ರೆ ಮುಳುಗೋಗುತ್ತೋ, ಭೂಮಿಯಲ್ಲಿ ಇದ್ರೂ ಕೂಡ ಭೂಮಿ ನಮ್ಮ ಮೈಂಡಲ್ಲಿ ಹೃದಯದಲ್ಲಿ ಬರದಾಗೆ ಕಾಪಾಡಿಕೊಂಡು ನಮ್ಮ ಆತ್ಮ ಶ್ವಾಸ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ತಂದೆ, ನಮ್ಮ ಆತ್ಮ ಪರಲೋಕ ರಾಜ್ಯಕ್ಕೆ ಸೇರೋದಿಕ್ಕೆ ಅದರ ಧ್ಯಾನದಲ್ಲಿ ಇದ್ದು ಈ ಲೋಕಯಾತ್ರೆಯನ್ನು ಮುಗಿಸೋದಿಕ್ಕೆ ಕೃಪೆ ಮಾಡಿ. ಯಾವುದನ್ನು ಕಳ್ಕೊಂಡ್ರು ನಿತ್ಯ ರಾಜ್ಯವನ್ನು ಕಳ್ಕೊಳ್ಳೋದಾಗೆ ಜೀವನ ಮಾಡಲು ಕೃಪೆ ಮಾಡಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್.